Good morning friends. Today's topic is simplification. Already previous class ಅಲ್ಲಿ simplification ಮೇಲೆ ಯಾವ ಥರ ಕ್ವಶನ್ಸ್ ಬರುತ್ತೆ ಅದರ ಬೇಸಿಕ್ ರೂಲ್ ಏನು ಅಂತ ನೋಡ್ತಾ ಹೋಗೋದು. ಇವತ್ತು ಅದು ಮುಂದುವರೆದ ಭಾಗವಾಗಿ ಏನೇನು ಕ್ವಶನ್ಸ್ ಬರುತ್ತೆ ಅದರ ಇನ್ನೂ ಮುಂದುವರೆದಾಗಿ ಏನಾದರೂ ಇನ್ಫಾರ್ಮೇಷನ್ ಇನ್ನು ಬೇಸಿಕ್ಸು ಮತ್ತು ಇಂಟ್ರೊಡಕ್ಷನ್ ಇಂದ ಏನಾದ್ರು ಬೇಕಾ ಅದು ನೋಡ್ತಾ ಹೋಗೋಣ. ಓಕೆ, ಇವತ್ತು ನೋಡಿ, ಇವತ್ತಿನ ಮೊದಲನೇ ಟಾಪಿಕ್ಕು ಇಂಪಾರ್ಟೆನ್ಸ್ ಲಾ ಆಫ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಸೂಚ್ಯಾಂಕಗಳು ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಸಿಂಪ್ಲಿಫಿಕೇಷನ್ ಮಾಡುವಾಗ ಒಂದು ಫಾರ್ಮೆಟಲ್ಲಿ ಏನಾದರೂ ವ್ಯಾಲ್ಯೂಸ್ ಬಂದಾಗ ನಾವು ಯಾವ ಥರ ಆನ್ಸರ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಮಲ್ಟಿಪ್ಲಿಕೇಶನ್ ರೂಲ್ ಕೊಟ್ಟಿರ್ತಾರೆ. ಮೀನ್ಸ್ ಪವರ್ ರೂಟ್ಸಲ್ಲಿ ರೂಟಲ್ಲಿ ಏನಾದ್ರು ಕೊಟ್ಟಾಗ, ಪವರ್ಸಲ್ಲಿ ಕೊಟ್ಟಾಗ ನಾವು ಯಾವ ಥರ ಸಿಂಪ್ಲಿಫಿಕೇಷನ್ ಮಾಡಬೇಕು. ಅಂದರೆ ಮಲ್ಟಿಪ್ಲಿಕೇಶನ್ ಕೊಟ್ಟಾಗ ಏನು ಮಾಡಬೇಕಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಎ ಪವರ್ ಎನ್ ಎಮ್ ಇಂಟು ಎ ಪವರ್ ಎನ್ ಅಂತ ಕೊಟ್ಟಿದ್ದಾರೆ ಅಂದಾಗ ದ ಪವರ್ಸ್ ವಿಲ್ ಬಿ ಆ್ಯಡ್. ಈಗ ಬೇಸ್ ಸೇಮ್ ಇದ್ದಾಗ ಅಲ್ಲಿ ನೋಡಿ, ಇಲ್ಲಿ ಎ ಅನ್ನೋದು ಎರಡು ಸೇಮ್ ಇದೆ, ಆವಾಗ ಏನಾಗ್ತಿದೆ, ಪವರ್ಸು ಎರಡು ಸಹ ಆ್ಯಡ್ ಆಗುತ್ತೆ. ಓಕೆ ಅಂತ ಹೇಳ್ತಿದ್ದಾರೆ. ಮೀನ್ಸ್ ನೋಡಿ, ಇಲ್ಲಿ ಪವರ್ ಬೇಸ್ ಏನಾಗಿದೆ, ಸೇಮ್ ಇದೆ. ಎಷ್ಟಿದೆ, 5 ಇದೆಯಾ? ಹಾಗಾದರೆ ಪವರ್ ಏನಾಗುತ್ತೆ, ಪ್ಲಸ್ ಆ್ಯಡ್ ಆಗುತ್ತೆ. 3 + 4 ಏನಾಯಿತು, 5 ಪವರ್ 7 ಆಗುತ್ತೆ. ಓಕೆನಾ, ಇದು ರೂಲ್ ಆಗಿರುತ್ತೆ. ಅದೇ ಥರ ಡಿವಿಷನ್ ಕೊಟ್ಟಾಗ ಏನಾಗುತ್ತೆ, ಡಿವಿಷನ್ ಕೊಟ್ಟಿದ್ದಾಗ ಆ ರೂಲಲ್ಲಿ ಮೈನಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಎ ಪವರ್ ಎಮ್ ಡಿವೈಡೆಡ್ ಬೈ ಎ ಪವರ್ ಎನ್ ಅಂತ ಕೊಟ್ಟಿದ್ದಾರೆ, ಅವಾಗ ಏನಾಗುತ್ತೆ, ಎ ಪವರ್ ಎಮ್ ಮೈನಸ್ ಎನ್ ಅಂತ ಹೇಳ್ತಾರೆ. ಅಂದರೆ 5 ಪವರ್ 5 ಡಿವೈಡೆಡ್ ಬೈ 5 ಪವರ್ 3 ಅಂತ ಕೊಟ್ಟಿದ್ದಾರೆ. ಅಂದರೆ ಏನಾಗುತ್ತೆ, ಬೇಸ್ ಸೇಮ್ ಇರೋದ್ರಿಂದ 5 ಆ್ಯಸ್ ಇಟ್ ಈಸ್ ಬರೀತೀರಾ. ಪವರ್ ಏನು ಕೊಟ್ಟಿದ್ದಾರೆ, 5 - 3 = 5 ಪವರ್ 2. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಪವರ್ ಆಫ್ ದಿ ಪವರ್ ರೂಲ್. ಪವರ್ ಆಫ್ ದಿ ಪವರ್ ರೂಲ್ ಅಂದರೆ, ಈಗ ಪವರ್ ಕೊಟ್ಟಿರ್ತಾರೆ ಮತ್ತು ಅದಕ್ಕೂ ಪವರ್ ಕೊಡ್ತಾ ಹೋಗ್ತಾರೆ, ಅವಾಗ ಯಾವ ಥರ ಮಾಡೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಎ ಪವರ್ ಎಮ್ ಹೋಲ್ ಪವರ್ ಎನ್ ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇದು 2 ಪವರ್ 3 ಹೋಲ್ ಪವರ್ 4 ಅಂತ ಕೊಟ್ಟಿರ್ತಾರೆ, ಅವಾಗ ಯಾವ ಥರ ಬರೆಯೋದು ನಾನು, ಏನಾಗಿರುತ್ತೆ ನೋಡಿ, ಎರಡು ಏನಾಗ್ತಿದೆ, ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ ಅಲ್ವಾ, ಎಮ್ ಇಂಟು ಎನ್ ಅಂತ ಆಗ್ತಿದೆ. ಹಾಗಾದರೆ 2 ಪವರ್ 3 × 4 ಏನಾಗುತ್ತೆ, 2 ಪವರ್ 3 4s 12. ಓಕೆನಾ, ಅಂದರೆ ಪವರ್ಗೆ ಪವರ್ ಕೊಟ್ಟಾಗ ಏನಾಗ್ತಿದೆ, ಬೇಸ್ ಬಂದು 2 ಇತ್ತು, ಅದ್ರ ಪವರ್ 3 ಎಮ್ ಇದೆ, ಅದ್ರ ಪವರ್ ಎನ್ ಇದೆ. ಆಗ ಏನಾಗ್ತಿದೆ, ಎಮ್ಮು ಮತ್ತು ಎನ್ನು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಓಕೆನಾ, ಹಾಗಾದರೆ 3 × 4 12. ಓಕೆನಾ, ಅದೇ ಥರ ನೆಗೆಟಿವ್ ಇಂಡೆಕ್ಸ್ ಕೊಟ್ಟಿದ್ದಾಗ ಏನಾಗ್ತಿದೆ, ನೆಗೆಟಿವ್ ಇಂಡೆಕ್ಸ್ ಕೊಟ್ಟಾಗ ಫಾರ್ ಎಕ್ಸಾಂಪಲ್ ಎ ಪವರ್ -m ಅಂತ ಕೊಟ್ಟರೆ ಏನಂತ ಹೇಳ್ತೀವಿ, 1/a ಪವರ್ m ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಆ ನಂಬರಲ್ಲಿ ನೋಡ್ತೀವಿ ಅಂದರೆ 5 ಪವರ್ -3 ಅಂತ ಕೊಟ್ಟಿದ್ದಾರೆ ಅಂತ ತೊಗೊಳೋಣ. ಓಕೆನಾ, ಈಗ ಇದನ್ನು ಯಾವ ಥರ ಬರಿತೀವಿ, = 1/5/3 ಆಗಿರುತ್ತೆ. ಓಕೆ, ನೆಕ್ಸ್ಟು ಪವರ್ ಆಫ್ ದಿ ಪ್ರಾಡಕ್ಟ್ ರೂಲ್ ಅಂತ ಕೊಡ್ತಿದ್ದಾರೆ. ಪ್ರಾಡಕ್ಟ್ ರೂಲ್ ಅಂತ ಕೊಡ್ತಿದ್ದಾರೆ ಅಂದರೆ, ಇಲ್ಲಿ ನೋಡಿ, ಫಸ್ಟ್ ಇಲ್ಲಿ ಏನಾಯಿತು, ಒಂದೇ ಒಂದು ಬೇಸ್ ಕೊಟ್ಟು ಇಲ್ಲೇನಾಗ್ತಿದೆ, 2 ಕೊಡ್ತಾ ಇದ್ದಾರೆ ಪವರು. ಇಲ್ಲೇನಾಗ್ತಿದೆ, ಪವರ್ ಒಂದೇ ಇರುತ್ತೆ, 2 ವ್ಯಾಲ್ಯೂಸ್ ಬೇರೆ ಬೇರೆ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 2 × 3 ಹೋಲ್ ಪವರ್ 2 ಅಂತ ಕೊಟ್ಟಿದ್ದಾರೆ ಅಂತ ತೊಗೊಳೋಣ. ಓಕೆನಾ, ಆಗ ಯಾವ ಥರ ಬರೆಯೋದು ಇದು, 2 ಪವರ್ 2 × 3 ಪವರ್ 2. ಯಾಕೆ ಸಪ್ರೇಟ್ ಬರಿತಿದ್ದೀವಿ ಅಂದರೆ, ಬೇಸ್ ಏನಾದರೂ ಸೇಮ್ ಇದೆಯಾ, ಇಲ್ಲಿ 2 × 2 ಕೊಟ್ಟಿದ್ರೆ ಎರಡು ಸೇಮ್ ಆಗ್ತಿತ್ತು ನಮಗೆ. ಆದರೆ ಏನಾಗ್ತಿದೆ, ಇಲ್ಲಿ ಬೇಸ್ ವ್ಯಾಲ್ಯೂ ಸೇಮ್ ಇದೆಯಾ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಅದಕ್ಕೋಸ್ಕರ ಸಪ್ರೇಟ್ ಆಗುತ್ತೆ. 2 ಪವರ್ 2 3 ಪವರ್ 2. ಆಗ ಸಿಂಪ್ಲಿಫೈ ಮಾಡ್ತೀನಿ, 2 2s 4 3 3s 9 4 9s 36 ಆನ್ಸರ್ ಬರುತ್ತೆ. ಓಕೆನಾ, ಸಿಂಪ್ಲಿಫಿಕೇಷನ್ಗೆ ಹೋದಾಗ. ಓಕೆ, ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಫ್ರ್ಯಾಕ್ಷನಲ್ಲಿ ಇಂಡೆಕ್ಸ್ ಕೊಟ್ಟಿರ್ತಾರೆ. ಫ್ರ್ಯಾಕ್ಷನಲ್ಲಿ ಇಂಡೆಕ್ಸ್ ಕೊಟ್ಟಾಗ ಯಾವ ಥರ ಆನ್ಸರ್ ಮಾಡೋದು. ಮೀನ್ಸ್ ಎ ಪವರ್ m ಡಿವೈಡೆಡ್ ಬೈ n ಅಂತ ಕೊಟ್ಟಿದ್ರೆ ಅದನ್ನು ನಿಮಗೆ ರೂಟಲ್ಲಿ ಬರಿತಾ ಹೋಗ್ತೀವಿ. ಯಾವ ಥರ ರೂಟಲ್ಲಿ ಬರೆಯೋದು ಅಂದರೆ, ಇಲ್ಲಿ ಡಿನಾಮಿನೇಟ್ರಲ್ಲಿ ಏನು ಕೊಟ್ಟಿರ್ತಾರೆ ಅದು ರೂಟ್ ವ್ಯಾಲ್ಯೂ ಆಗುತ್ತೆ. ಓಕೆನಾ, ಫಾರ್ ಎಕ್ಸಾಂಪಲ್ √3 ಎ ಪವರ್ √3 4 ಪವರ್ 2 ಅಂತ ಕೊಡ್ತೀವಿ. ಓಕೆನಾ, ಅಂದರೆ ಇಲ್ಲಿ ನೋಡಿ, ಇದನ್ನು ಈ ವ್ಯಾಲ್ಯೂಯಲ್ಲಿ ಬರಿತೀವಿ ಅಂದರೆ ಏನಾಗಿರುತ್ತೆ, 4 ಹೇಳಿ 3/2. 3/2ನಾ 2/3ನಾ? ಹಾಂ, 2/3 ಆಗಿರುತ್ತೆ.
ಅಂದರೆ ಡಿನಾಮಿನೇಟರ್ ಏನು ಕೊಡುತ್ತೆ ಅದು ರೂಟ್ ಆಗಿರುತ್ತೆ, ರೂಟ್ ವ್ಯಾಲ್ಯೂ ಆಗಿರುತ್ತೆ. ಇದೇನಾಗಿರುತ್ತೆ 2 ಅನ್ನೋದು ಇದಕ್ಕೆ ಪವರ್ ಆಗಿರುತ್ತೆ, ಬೇಸ್ ವ್ಯಾಲ್ಯೂ ಪವರ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟು ಇನ್ನೊಂದು 0 ಇಂಡೆಕ್ಸ್ ಕೊಡ್ತಾರೆ. a ಪವರ್ 0 ಅಥವಾ 5 ಪವರ್ 0, 2 ಪವರ್ 0, 3 ಪವರ್ 0 ಏನೇ ಕೊಟ್ಟರು ದ ವ್ಯಾಲ್ಯೂ ವಿಲ್ ಬಿ 1. 0 ಆಗಲ್ಲ, 1 ಆಗಿರುತ್ತೆ. ಓಕೆ. ದೆನ್ ನೆಕ್ಸ್ಟು ಇನ್ನೊಂದು ಸ್ಟಡ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಮೀನ್ಸ್ ಇದು ರೂಟ್ಸಲ್ಲಿ ಈ ಥರ ವ್ಯಾಲ್ಯೂ ಕೊಟ್ಟಾಗ ನಾವು ಸಿಂಪ್ಲಿಫೈ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅಂತ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ n ಕೊಟ್ಟಿದ್ದಾರೆ, ಇಲ್ಲೂ n ಕೊಟ್ಟಿದ್ದಾರೆ. ಮೀನ್ಸ್ ರೂಟ್ ವ್ಯಾಲ್ಯೂ ಸೇಮ್ ಇದೆ. ರೂಟ್ ವ್ಯಾಲ್ಯೂ ಸೇಮ್ ಇದ್ದಾಗ ಏನಾಗುತ್ತೆ, ದ ಬೇಸ್ ವ್ಯಾಲ್ಯೂ ಸೇಮ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ರೂಟ್ 5 ಪವರ್ 2 ಅಂದರೆ ಏನಾಗುತ್ತೆ, ಏನಾಗುತ್ತಪ್ಪ 5. ಸರ್ ಇಲ್ಲಿ 2 ಕೊಟ್ಟಿಲ್ವಲ್ಲ, ಯಾಕೆಂದರೆ ಏನೂ ಕೊಟ್ಟಿಲ್ಲ ಅಂದರೆ ರೂಟ್ ಅಂತಿದ್ದಂಗೆ ಏನದು ರೂಟ್ 2ದು ವ್ಯಾಲ್ಯೂ ಆಗಿರುತ್ತೆ. ಅಕಸ್ಮಾತ್ ನೆಕ್ಸ್ಟ್ 3ಗೆ ಹೋಗ್ತೀವಿ ಅಂದರೆ 3 ಕ್ಯೂಬ್ ಆಫ್ 5 ಕ್ಯೂಬ್ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ ಆನ್ಸರ್ 5 ಆಗುತ್ತೆ. ಅರ್ಥ ಆಯ್ತಾ. ಅಥವಾ ಅವ್ರೇನಾದರೂ ನೆಕ್ಸ್ಟು 4 ರೂಟ್ 16 ಸ್ಕ್ವಯರ್ ಕೊಟ್ಟಿದ್ದಾರೆ. ಆಗ 16 ಸ್ಕ್ವಯರ್ ಕೊಟ್ಟಿರ್ತಾರೆ. ಅವಾಗ ನಾವೇನು ಮಾಡಬೇಕಾಗತ್ತೆ, ಈ 16ಗೆ ಯಾವುದಕ್ಕೆ ಅದು ನೆಕ್ಸ್ಟ್ ಪವರ್ಗೆ ಹೋಗುತ್ತೆ ಅಂತ ನೋಡ್ತಾ ಹೋಗ್ತೀವಿ. 16 ಅಂದರೆ ಏನಾಗುತ್ತೆ, 4 ಇಂಟು 4 ಅಂದರೆ 4 ಇಂಟು 4 ಆಗುತ್ತೆ. 4 ಇಂಟು 4 ಎಷ್ಟು, 16 ಅಲ್ವಾ. ಏನಂತ ಬರೀಬೋದು, 4 ಪವರ್ 2 ಹೋಲ್ ಪವರ್ 2. ಆಗಲೇ ಇದು ಚೆಕ್ ಮಾಡಿದ್ವಿ. ಯಾವ ಥರ ಸಿಂಪ್ಲಿಫೈ ಮಾಡ್ತೀರಾ, 4 ಪವರ್ 4. ಇಲ್ಲಿ ರೂಟ್ ಇದೆಯಲ್ವಪ್ಪ, ಅದನ್ನು ಆ್ಯಸ್ ಇಟ್ ಈಸ್ ಬರಿತೀನಿ. ಈ 4 ಕ್ಯಾನ್ಸಲ್ಲ, ಆನ್ಸರ್ ಏನಾಯಿತು 4. ಕ್ಲಿಯರ್ ಅಬೌಟ್ ದಿಸ್. ಓಕೆ. ನೆಕ್ಸ್ಟು ಇನ್ನೊಂದು ವ್ಯಾಲ್ಯೂ ಕೊಡ್ತಿದ್ದಾರೆ. ಇಲ್ಲಿ ಒಂದು ರೂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅದು ರೂಟ್ 2 ಆಗಿರ್ಬೋದು, ರೂಟ್ 3 ಆಗಿರ್ಬೋದು, ರೂಟ್ 4 ಏನಾದರೂ ಆಗಿರ್ಬೋದು. ಅದ್ರ ಜಾಗದಲ್ಲಿ 2 ಬೇಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎ ಅನ್ನೋದು ಒಂದು ಬೇರೆ ಇದೆ, ಬಿ ಅನ್ನೋದು ಬೇರೆ ಇದೆ. ಆಗ ಎ ಅನ್ನೋದು ಸಪ್ರೇಟು, ಬಿ ಅನ್ನೋದು ಸಪ್ರೇಟ್ ಆಗಿರೋದ್ರಿಂದ ವಿ ವಾಂಟ್ ಟು ಬೈಫ್ರಿಗೇಟ್. ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ, ಎಮ್ ರೂಟ್ ಆಫ್ ಎ, ಎಮ್ ರೂಟ್ ಆಫ್ ಬಿ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ರೂಟ್ ಆಫ್ 2 ಇಂಟು 3 ಅಂತ ಕೊಟ್ಟಿದ್ದಾರೆ ಅಂತ ತೊಗೊಳೋಣ. ಅವಾಗ ಯಾವ ಥರ ಆನ್ಸರ್ ಮಾಡ್ತೀರಾ, ರೂಟ್ ಆಫ್ 2 ಇಂಟು ರೂಟ್ ಆಫ್ 3 ಈ ಥರ ಕೊಡ್ತಾರೆ. ಅಕಸ್ಮಾತ್ ಈ ಥರ ಕೊಟ್ಟಿರಲ್ಲ, ರೂಟ್ ಆಫ್ 6 ಅಂತ ಕೊಟ್ಟಿರ್ತಾರೆ. ಯಾವ ಥರ ಬರೀತೀರಾ. ಈಗ ಇದಕ್ಕೆ ಫ್ಯಾಕ್ಟರೈಸೇಷನ್ ಫೈಂಡ್ ಔಟ್ ಮಾಡ್ತೀವಿ. ಫ್ಯಾಕ್ಟರೈಸೇಷನ್ ಫೈಂಡ್ ಔಟ್ ಮಾಡಿದಾಗ ಏನು ಬರುತ್ತೆ, 2 ಇಂಟು 3 ಮಾಡ್ತೀವಿ. ಆಗ ರೂಟ್ 2 ಇಂಟು ರೂಟ್ 3. ಓಕೆ, ಕ್ಲಿಯರ್. ನೆಕ್ಸ್ಟು ಡಿವಿಷನಲ್ಲಿ ಕೊಟ್ಟಾಗ ಇಲ್ಲಿ ಮಲ್ಟಿಪ್ಲಿಕೇಶನ್ ಕೊಟ್ಟರು, ಇಲ್ಲಿ ಡಿವಿಷನ್ ಕೊಟ್ಟಿದ್ದಾರೆ. ಮೀನ್ಸ್ ಇಲ್ಲಿ ಏನು ಮಾಡ್ತೀವಿ, ಬೈಫ್ರೈಟ್ ಮಾಡಿಬಿಟ್ಟೆ ಇಲ್ಲಿ ಬರೀತೀವಿ. ರೂಟ್ ಆಫ್ ಎ ಬೈ ಬಿ ಅಂತ ಕೊಟ್ಟಿದ್ದಾರೆ, ಅದನ್ನು ನ್ಯೂಮರೇಟ್ರಲ್ಲಿ ಏನಿತ್ತು ಅದನ್ನು ನ್ಯೂಮರೇಟ್ರಲ್ಲಿ ಬರ್ತೀವಿ, ಡಿನೋಮಿನೇಟರ್ ಏನು ಕೊಟ್ಟಿದ್ರು ಡಿನೋಮಿನೇಟ್ರಲ್ಲಿ ಬರಿತಾ ಹೋಗ್ತೀವಿ. ಓಕೆ. ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಏನಾಗ್ತಿದೆ, ಪವರ್ ಏನಾಗ್ತಿದೆ, ಸೇಮ್ ಇದೆಯಾ. ಇಲ್ಲಿ ಏನಾಗ್ತಿದೆ, ರೂಟು ಮತ್ತು ಪವರು ಸೇಮ್ ಇದೆಯಾ, ಚೇಂಜ್ ಆಗ್ತಿದೆ. ಆವಾಗ ಯಾವ ಥರ ನಾವು ಸಿಂಪ್ಲಿಫಿಕೇಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ನೋಡಿ. ಫಾರ್ ಎಕ್ಸಾಂಪಲ್ ರೂಟ್ ಆಫ್ 5 ಪವರ್ 3 ಕೊಟ್ಟಿದ್ದಾರೆ ಅಂದಾಗ ಯಾವ ಥರ ಬರ್ಕೊಂತೀನಿ, ಬೇಸ್ ವ್ಯಾಲ್ಯೂ ಏನಪ್ಪ 5ಯಾ, ಪವರ್ ಏನು ಕೊಟ್ಟಿದ್ದಾರೆ 3, ರೂಟ್ ಏನು 2. ಓಕೆ, ಕ್ಲಿಯರ್. ಯಾವ ಥರ ಬರೀಬೇಕು ಅಂತ ಆಯಿತಾ. ನೆಕ್ಸ್ಟು ಈಗ ರೂಟ್ ಅಲ್ಲಿಗೆ ರೂಟ್ ಅಂತ ಬರ್ತಾ ಹೋಗುತ್ತೆ. ಆವಾಗ ಯಾವ ಥರ ಬರಿತೀರಾ ಅಂದರೆ, ಈ ಥರ ಕೊಟ್ಟಿದ್ದಾರೆ ಅಂತ ತೊಗೊಳ್ಳಿ. ಯಾವ ಥರ ಬರಿತಾ ಹೋಗ್ತೀವಿ ಹೇಳಿ. ಈಗ ಇಲ್ಲೇನಿದೆ 2 ಇದೆ, ಇಲ್ಲೇನಿದೆ 2 ಇಂಟು 3 ರೂಟ್ ಆಫ್ 2 ಏನಾಗ್ತಿದೆ 6 ರೂಟ್ 2. ಕ್ಲಿಯರ್. ಓಕೆ. ನೆಕ್ಸ್ಟು ಈಗ ಒಂದೊಂದು ವ್ಯಾಲ್ಯೂನ ಅಡಿಷನ್ ಆ್ಯಡ್ ಕೇಳ್ತಾ ಇದ್ದಾರೆ. ಅವಾಗ ಏನು ಮಾಡಬೇಕಾಗುತ್ತೆ, ಈ ರೂಟ್ ಎ ಮತ್ತು ರೂಟ್ ಎ ಏನಾಗಿದೆ, ಕಾಮನ್ ಇದೆಯಾ, ಕಾಮನ್ ತಗೊಬೋದಾ. ಆ ಕಾಮನ್ ತಗೊಂಡಾಗ ಇದು ಡಿಫ್ರೆಂಟ್ ವ್ಯಾಲ್ಯೂ, ಇದು ಡಿಫ್ರೆಂಟ್ ವ್ಯಾಲ್ಯೂ ಆಗಿರೋದ್ರಿಂದ ಅದನ್ನು ಸಪ್ರೇಟ್ ಬರ್ಕೊಬೋದಲ್ವಾ. ಈ ಕಾಮನ್ ಇರೋದನ್ನ ಒಂದು ಕಡೆ ಬರ್ಕೊಂಡು ಸಪ್ರೇಟ್ ಇರೋದು ಬರಿಬೋದಲ್ವಾ, ಮಾಡ್ಬೋದಾ. ಹಾಗಾದರೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ 3 ರೂಟ್ 6 ಪ್ಲಸ್ 4 ರೂಟ್
6 ಅಂತ ಕೊಟ್ಟಿದ್ದಾರೆ. ಆಗ ರೂಟ್ ಸಿಕ್ಸ್ ಏನಪ್ಪ ಸೇಮಾ? ಹಾಗಾದ್ರೆ ಕಾಮನ್ ತಗೊಂಬೋದ ರೂಟ್ 6ನ? ಮಿಕ್ಕಿದ ಯಾವುದು 3 + 4 ಮಾಡ್ಬೋದಾ? ಅಂಡರ್ಸ್ಟುಡ್? ಓಕೆ, ರೈಟ್ ಡೌನ್. ಪಾಸ್ ಮಾಡಪ್ಪ. ಓಕೆ, ಇಲ್ಲಿ ನೋಡಿ ಏನು ಹೇಳ್ತಾ ಇದೆ, 9^2 ಇಂಟು 3^3 ಇಂಟು 27 ಅಂತ ಹೇಳ್ತಾ ಇದ್ದಾರೆ. ಮೀನ್ಸ್ 9^2 ಇಂಟು 3^3 ಇಂಟು 27. ಇಲ್ಲಿ ಆನ್ಸರಲ್ಲಿ ಏನು ಕೊಟ್ಟಿದ್ದಾರೆ? 3^10 ಕೊಟ್ಟಿದ್ದಾರೆ, 9^5 ಕೊಟ್ಟಿದ್ದಾರೆ, ಮತ್ತು 3^5 ಕೊಟ್ಟಿದ್ದಾರೆ. ಹಾಗಾದರೆ ನಾವು ಬೇಸ್ ವ್ಯಾಲ್ಯೂ ಏನು ಇಡಬೇಕು ಅಂತ ಫಸ್ಟ್ ಚೆಕ್ ಮಾಡ್ತಾ ಹೋಗೋಣ. ಈ ಬೇಸ್ ವ್ಯಾಲ್ಯೂನ ಇಲ್ಲಿ 9 ಇರೋದನ್ನ ಇದನ್ನೇನಾದ್ರು 9 ಬರಿಬೋದಾ? 9ಗೆ ಏನಾದ್ರು ಬರಿಬೋದಾ? ಬರಿಬೋದು. ಆಗೇನಾಗುತ್ತೆ 9 ಇಂಟು 3 ಅಲ್ವನ್ರ ಬರೆಯೋಕ್ಕಾಗೋದು? ಇಷ್ಟೇ ಬರೆಯೋಕ್ಕಾಗೋದು ನಾನು. ಹಾಗಾದರೆ ಫಸ್ಟು ಎಲ್ಲ 3ಗೆ ಬರಿಬೋದಾ? 3ಗೆ ಬರಿಬೋದಲ್ವಪ್ಪ? ಹಾಗಾದರೆ 3 ವ್ಯಾಲ್ಯೂಗೆ ಬರೆಯೋಣ. 9 ಏನಂತ ಬರಿಬೋದು? 3 ಇಂಟು 3 ಹೋಲ್ ಪವರ್ 2 ಬರಿಬೋದಾ? ಬರಿಬೋದನ್ರ? ಇಂಟು 3^3 ಆ್ಯಸ್ ಇಟ್ ಈಸ್ ಬರಿಬೋದಾ? ಇಂಟು ಇದನ್ನೇನಂತ ಬರಿಬೋದು? 27ನ 3 ಇಂಟು 3 ಇಂಟು 3 ಬರಿಬೋದಾ? ಹಾಗಾದರೆ ಈ 3 ಇಂಟು 3 ಏನಾಗುತ್ತೆ? 3² ಹೋಲ್ ಪವರ್ 2 ಇಂಟು 3^3 ಇಂಟು 3^3 ಆಗುತ್ತೆ. ಇಲ್ಲೇನಿರುತ್ತೆ? 1 ಇರುತ್ತೆ. ನೆಕ್ಸ್ಟ್ ಹೇಳಿ, 2 ಇಂಟು 2 4, 3^4 ಇಂಟು 3^3 ಇಂಟು ನೆಕ್ಸ್ಟು 3^3. ಓಕೆನಾ? ಬೇಸ್ ವ್ಯಾಲ್ಯೂ ಏನಾಗಿರುತ್ತೆ ಈಗ? ಸೇಮ್ ಇರೋದ್ರಿಂದ ಬರ್ಕೊಂಡು ನೆಕ್ಸ್ಟ್ ಏನು ಮಾಡ್ತೀರಾ? ಆ್ಯಡ್ ಮಾಡೋದಾ? 4 + 3 + 3 ಎಷ್ಟಾಗುತ್ತೆ? 4 + 3 7 + 3 10, 3^10. ಓಕೆ, ಓಕೆ, ರೈಟ್ ಡೌನ್. ಪಾಸ್ ಮಾಡಪ್ಪ. ಓಕೆ, ಇಲ್ಲಿ ನೋಡಿ 4^-3 ಇಂಟು 16^5 64^2 ಅಂತ ಕೊಟ್ಟಿದ್ದಾರೆ. ಯಾವ ಥರ ಬರೆಯೋದು ನೋಡಿ? 4^-3 ಇಂಟು 16^5 ಇಂಟು 64^2. ಓಕೆನಾ? ಇಲ್ಲಿ ನೋಡಿ 4^-3 ಅಂತ ಕೊಟ್ಟಿದ್ದಾರೆ ಅಂದರೆ ಇದನ್ನ ಏನಂತ ಬರಿಬೋದು? ಯು ಕ್ಯಾನ್ ರೈಟ್ ಇಟ್ ಆ್ಯಸ್ 1/4^3 ಬರಿಬೋದಾ ಅಂದ್ರ? ಬರಿಬೋದಾ? ನೆಕ್ಸ್ಟು ಇಂಟು 16 ಏನಂತ ಬರಿಬೋದು ನಾವು? 4^2 ಬರಿಬೋದಾ? 4^2 ಇಂಟು 5 ಇಂಟು 64 ಏನಂತ ಬರಿಬೋದು? 4³ ಬರಿಬೋದಾ? 4³ ಇನ್ ಪವರ್ 2. ಓಕೆ, ಹಾಗಾದರೆ 1/4/3 ಇಂಟು ಎಷ್ಟಾಗುತ್ತೆ? 4^10 ಇಂಟು ನೆಕ್ಸ್ಟು 4^6 ಆಯಿತಾ? ಓಕೆ, ಇಲ್ಲಿ ಡಿವೈಡ್ ಇದೆ, ಇವೆರಡು ನ್ಯೂಮರೇಟ್ರಲ್ಲೇ ಇದೆ. ಇವೆರಡನ್ನ ಆ್ಯಡ್ ಮಾಡಿ. ಮೀನ್ಸ್ ಇದನ್ನ ಹಂಗೆ ಬರೀರಿ. 4^3 ಇಂಟು 4^10 + 6. ಹಾಗಾದ್ರೆ ಏನಾಗುತ್ತೆ? 1/4^3 ಇಂಟು ಎಷ್ಟಾಯಿತು? 4^16 ಆಗ್ತಿದೆ. ಹಾಗಾದರೆ ಇಲ್ಲಿ ಡಿವೈಡಲ್ಲಿ ಇದ್ರಿಂದ ಏನು ಮಾಡಬೇಕು? ನೆಕ್ಸ್ಟು ಮೇಲಕ್ಕೆ ಬರಬೇಕು ಅಂದರೆ ಮೈನಸ್, ಬೇಸ್ ಏನಾಗಿರುತ್ತೆ? ಸೇಮ್ ಇರುತ್ತೆ. ಆವಾಗ ಇದು ಮೈನಸ್ ಆಗುತ್ತೆ. ಹಾಗಾದರೆ 4^16 - 3 ಏನಾಯಿತು? ಎಷ್ಟಪ್ಪ? 4^13. ಆನ್ಸರ್ ಇದೆಯಾ ಆಪ್ಷನಲ್ಲಿ? 4^16 ಇದೆ, 16^8 ಇದೆ. ಈಗ ನಾವೇನು ಮಾಡ್ಬೋದು? 16^8 ಬರುತ್ತಾ ಅಂತ ನೋಡಿ. ಬರುತ್ತಾ? ಬರಲ್ವಾ? ಹಾಗಾದರೆ 2×4 = 26 ಚೆಕ್ ಮಾಡಿ. ಈಗ 4ನ ಏನಂತ ಬರಿಬೋದಪ್ಪ ನಾವು? 2² ಅಂತ ಬರಿಬೋದಾ? ಪವರ್ 13. ಹಾಗಾದರೆ 2 ಇಂಟು 13 2s 26. 2^26. ಆಪ್ಷನ್ ಎ. ಓಕೆ, ರೈಟ್ ಡೌನ್. ಪಾಸ್ ಮಾಡಿ. ಓಕೆ, ಇಲ್ಲಿ ನೋಡಿ 9^5 ಇಂಟು 3^-4 ಇಂಟು 27^3 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಬರೆಯೋಣ.
9 power 5 ಇಂಟು 3 power minus 4 ಇಂಟು 27 power 3. ಆಪ್ಷನ್ಸ್ ಏನರಲ್ಲಿದೆ? 3 ಬೇಸ್ ಕೊಟ್ಟಿದ್ದಾರೆ, ಎಲ್ಲ 3ಗೆ ಕನ್ವರ್ಟ್ ಮಾಡೋಣ. 9 ಏನಂತ ಬರೀಬೋದಪ್ಪ? 3 ಸ್ಕ್ವಯರ್ ಪವರ್ 5 ಇಂಟು ಆ್ಯಸ್ ಇಟ್ ಈಸ್ ಹಂಗೆ ಬರೆಯೋಣ, ಡಿವೈಡಿಗೆ ಬರೆಯೋಣ, ಹಂಗೆ ಬರಿಬೋದು. ನೋಡಿ ಈ ಥರನೂ ಮಾಡಿ. ಇಂಟು 27 ಏನಂತ ಬರೀಬೋದಪ್ಪ? 3 ಕ್ಯೂಬ್ ಬೈ ಪವರ್ 3. ಓಕೆನಾ? ಹಾಗಾದರೆ 3 ಪವರ್ 2 5 10 ಇಂಟು 3 power minus 4 ಇಂಟು ಏನಾಯಿತು 3 3 9. ಈಗ ಬೇಸ್ ವ್ಯಾಲ್ಯೂ ಏನಾಗುತ್ತೆ? ಸೇಮಾ? ಹಾಗಾದರೆ ಏನೇನು ನೀವು ಪವರಲ್ಲಿದೆ ಅದನ್ನು ಬರೀತಾ ಹೋಗಿ. +10 -4 +9. ಓಕೆ, 10 + 9 19. 19 - 4 15. 3 power 15. ಓಕೆ, ಓಕೆ ಇಲ್ಲಿ ನೋಡಿ, ರೂಟ್ ಆಫ್ 2 power 4 ಪ್ಲಸ್ ಕ್ಯೂಬ್ ರೂಟ್ ಆಫ್ 64 ಪ್ಲಸ್ 4 ರೂಟ್ ಆಫ್ 2 power 8 ಅಂತ ಕೊಟ್ಟಿದ್ದಾರೆ. ಇದನ್ನು ಸಿಂಪ್ಲಿಫೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಫಸ್ಟು ಏನು ಮಾಡ್ತಾ ಹೋಗೋಣ, ರೂಟ್ 2 power 4 ಪ್ಲಸ್ ರೂಟ್ 3 ಆಫ್ 64 ಪ್ಲಸ್ 4 ರೂಟ್ 2 power 8 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈಗ ಈ ರೂಟಲ್ಲಿ ಏನಿದೆ, ಯಾವ ವ್ಯಾಲ್ಯೂ ಇರುತ್ತೆ? 2 ಇರುತ್ತೆ. ಇಲ್ಲೇನಿದೆಯಪ್ಪ? 4 ಇದೆ. ಹಾಗಾದರೆ ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಯಾವ ರೂಲು, ಎಮ್ ರೂಟ್ ಎ ಪವರ್ ಎನ್. ಈ ಥರ ಕೊಟ್ಟಿದ್ದಾಗ ನಾವು ಯಾವ ಥರ ಆನ್ಸರ್ ಮಾಡಬೇಕು ಅಂತ ಹೇಳಿದ್ದೆ? ಇಸ್ ಈಕ್ವಲ್ ಟು ಎ ಪವರ್ ಎನ್ ಮೈನಸ್ ಎಮ್. ಅಣ್ಣ ನಾನು ಇಲ್ಲಿ ಉಲ್ಟಾ ಬರ್ದಿದ್ದೀನಿ ಕಂಡ್ರು, ಇಲ್ಲಿ ಎನ್ ಬರ್ದಿದ್ದೀನಿ, ಇಲ್ಲಿ ಎಮ್ ಬರ್ದಿದ್ದೀನಿ, ಅಲ್ಲಿ ಎಮ್ ಕೊಟ್ಟಿದ್ದೀನಿ, ಇಲ್ಲಿ ಎನ್ ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಇದರ ಪವರ್ನ ನ್ಯೂಮರೇಟ್ರಲ್ಲಿ ಬರುತ್ತೆ, ಈ ರೂಟ್ನ ಡಿನಾಮಿನೇಟ್ರಲ್ಲಿ ಬರುತ್ತೆ. ಎಲ್ಲಿದೆ ಅದು? ಇಲ್ಲೇ ಇದೆಯಲ್ವಾ? ಇಲ್ಲಿ ನೋಡಿ, ಈ ಪವರ್ ಏನಿದೆ ನ್ಯೂಮರೇಟ್ರಲ್ಲಿದೆ, ರೂಟ್ ಏನಿದೆ ಡಿನಾಮಿನೇಟ್ರಲ್ಲಿದೆ. ಇಷ್ಟೇ, ಕನ್ಫ್ಯೂಷನ್ ಮಾಡ್ಕೊಂಬಿಡಿ. ಪವರ್ ಏನು ನ್ಯೂಮರೇಟರ್, ರೂಟ್ ಏನು ಡಿನಾಮಿನೇಟರ್. ಇಲ್ಲೇನಾಗ್ತಿದೆ? ಪವರ್ ಏನು ನ್ಯೂಮರೇಟರ್, ಡಿನಾಮಿನೇಟ್ರಲ್ಲಿ ಏನು ರೂಟ್. ಓಕೆನಾ? ಕ್ಲಿಯರಾ? ಅದೇ ಥರ ಇಲ್ಲಿ ಬರೀರಿ. 2 power 4 ಏನಾಗುತ್ತೆ? ನ್ಯೂಮರೇಟ್ರಲ್ಲಿ ಬರಿತೀವಿ, ಡಿನಾಮಿನೇಟ್ರಲ್ಲಿ ಏನು ಬರೀತೀರಾ? 2. ಓಕೆನಾ? ಕ್ಲಿಯರಾ? ಪ್ಲಸ್ ಈಗ 64ನ ಏನಂತ ಬರೀಬೋದು ನೀವು? 8 ಇಂಟು 8 ಅಂತ ಬರೀತೀಯಾ? ನೋಡಪ್ಪ, ನೀನು 8 ಇಂಟು 8 ಅಂತ ಬರೆದ್ರೆ 8 ಸ್ಕ್ವಯರ್ ಆಗುತ್ತೆ. ನನಗಿಲ್ಲೇನಿರೋದು? ಕ್ಯೂಬ್ ಇರೋದು. ಆ ಕ್ಯೂಬ್ ಬರಬೇಕು ಅಂದರೆ ಏನು ಬರಿಬೋದು? 4 ಕ್ಯೂಬ್ ಬರಿಬೋದಾ? 4 ಇಂಟು 4 ಇಂಟು 4 ಅಂತ. ಓಕೆ, ಹಾಗಾದರೆ ರೂಟ್ ಆಫ್ ಏನಂತ ಬರಿತೀರಪ್ಪ? 4 ಕ್ಯೂಬ್ ಅಂತ ಬರಿತೀವಿ. ಪ್ಲಸ್ ಈ ರೂಟ್ 4ದು ಇದು ಚೇಂಜ್ ಮಾಡ್ಬೋದಲ್ವ ಇದನ್ನು? 2 power 8/4. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ. 2 1s 2s ಏನಿದೆ ಈಗ? 2 power 2 ಪ್ಲಸ್ ಈಗ ಇದನ್ನು ಕನ್ವರ್ಟ್ ಮಾಡೋಣ. 4 power 3/3 ಅಲ್ವನ್ರ? 3/3. ನೆಕ್ಸ್ಟು ಪ್ಲಸ್ 2 power 1s 2s. ಹಾಗಾದರೆ 2 power 2. 2 power 2 ಅಂದರೆ ಏನು? ಏನ್ರ? 4. ನೆಕ್ಸ್ಟ್ ಇದು ಕ್ಯಾನ್ಸಲ್ ಆಯಿತು ಅಂದರೆ ಇಲ್ಲಿ ಏನೂ ಇರಲ್ಲ, 1 ಇರುತ್ತೆ. 4 power 1 4. 2 power 2 ಪ್ಲಸ್ 4. 4 + 4 8. 8 + 4 12. ಓಕೆ, ಕ್ಲಿಯರ್? ರೈಟ್ ಡೌನ್. ಪಾಸ್ ಮಾಡಪ್ಪ. ಓಕೆ, ಇಲ್ಲಿ ನೋಡಿ, ರೂಟ್ ಆಫ್ 81 ಪ್ಲಸ್ ಕ್ಯೂಬ್ ರೂಟ್ ಆಫ್ 3 power 3 ಪ್ಲಸ್ 4 ರೂಟ್ ಆಫ್ 9 power 2 ಅಂತ ಹೇಳ್ತಾ ಇದ್ದಾರೆ. ನೋಡಿ ಸಾಲ್ವ್ ಮಾಡೋಣ. 81 ಪ್ಲಸ್ 3 power 3 ಪ್ಲಸ್ 4 power ರೂಟ್ ಆಫ್ 9 power 2. ಓಕೆ, ಈಗ 81 ಏನಂತ ಬರೀಬೋದಪ್ಪ? 9 ಸ್ಕ್ವಯರ್. ರೂಟ್ ಆಫ್ 9 ಸ್ಕ್ವಯರ್ ಬರಿಬೋದಾ?
ಪ್ಲಸ್ ಇದನ್ನೇನಂತ ಬರಿಬೋದು 3 ಇಲ್ಲಿ ಪವರ್ನ ನ್ಯೂಮರೇಟ್ರಲ್ಲಿ ಬರೆದ ಡಿನೋಮಿನೇಟ್ರಲ್ಲಿ ಈ ರೂಟ್ನ ಬರಿತಿದ್ದೀವಿ. ಓಕೆ, ಪ್ಲಸ್ 9 ಇದೇನಿದೆ 2 ಪವರ್ 4. ಓಕೆನಾ? ಹಾಗಾದರೆ 9 ಪವರ್ ಇಲ್ಲಿ ರೂಟ್ ಅಂದರೆ 2. ಓಕೆ, ಪ್ಲಸ್ 3 ಕ್ಯಾನ್ಸಲ್ ಆಗುತ್ತೆ, 3 ಪವರ್ 1 ಪ್ಲಸ್ 9 ಪವರ್ 1 ಝಾ 2 ಝಾ ಮೀನ್ಸ್ 1/2 ಆಗ್ತಿದೆ ಅಲ್ವನ್ರೋ? ಹಾಗಾದರೆ ಸಿಂಪ್ಲಿಫೈ ಮಾಡಿ, 1 ಝಾ ಕ್ಯಾನ್ಸಲ್, 9 ಪವರ್ 1 ಪ್ಲಸ್ 3 ಪವರ್ 1 ಪ್ಲಸ್ ಇಲ್ಲಿ 1/2 ಅಂತ ಹೇಳ್ತಾ ಇದೆ ಅಂದರೆ 9 1/2 ಅಂತ ಇದೆ ಅಂದರೆ ಏನಾಗುತ್ತೆ, ರೂಟ್ 9 ಆಗಿರುತ್ತೆ. ಹಾಗಾದರೆ ಈ 9ನ ತಿರ್ಗಾ ಫ್ರ್ಯಾಕ್ಷನ್ ಮಾಡ್ಬೋದು ತಾನೇ, ನಾವು ಫ್ಯಾಕ್ಟರೈಸೇಷನ್ ಮಾಡ್ಬೋದಾ? ಏನಂತ ಬರಿಬೋದು, 3 ಸ್ಕ್ವಯರ್ ಅಂತ ಬರಿಬೋದಾ? ಹಾಗಾದರೆ 3 ಸ್ಕ್ವಯರ್ ಈ ಡಿನಾಮಿನೇಟರ್ಗೆ ಏನಿತ್ತು 2 ಬರಿಬೋದನ್ರೋ? ಏನಾಯಿತು 3 ಪವರ್ 1 ಆಗುತ್ತೆ. ಹಾಗಾದ್ರೆ ಇದನ್ನು ಏನಂತ ಬರಿಬೋದು, 3 ಪವರ್ 1 ಬರಿಬೋದಾ? ಬರಿಬೋದನ್ರೋ? ಹಾಗಾದರೆ 9 ಪ್ಲಸ್ 3 ಪ್ಲಸ್ 3 9 ಪ್ಲಸ್ 3 12 12 ಪ್ಲಸ್ 3 15. ಓಕೆ, ಟೇಕ್ ಡೌನ್ ಆಪ್ಷನ್ ಎ. ಓಕೆ, ರೈಟ್ ಡೌನ್, ಪಾಸ್ ಮಾಡಿ. ಓಕೆ, ಇಲ್ಲಿ ನೋಡಿ 3 ಪವರ್ n ಪ್ಲಸ್ 2 ಇಸ್ ಈಕ್ವಲ್ ಟು 243. ದೆನ್ ಫೈಂಡ್ ಔಟ್ ದಿ n ವ್ಯಾಲ್ಯೂ. ಹಾಗಾದರೆ ಇಲ್ಲಿ n ಅಂತ ಕೊಟ್ಟಿದ್ದಾರೆ, ಈ n ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. 3 ಪವರ್ n ಪ್ಲಸ್ 2 ಇಸ್ ಈಕ್ವಲ್ ಟು 243 ಅಂತ ಹೇಳ್ತಿದ್ದಾರೆ. ಹಾಗಾದರೆ ಈ n ಅಂದರೆ ಏನು ಅಂತ ಫೈಂಡ್ ಔಟ್ ಮಾಡಬೇಕು. 243ನ ಫಸ್ಟು ನಾವು ಏನು ಮಾಡಬೇಕು, 243 ಏನಂತ ಬರಿಬೋದು, ಯಾವ ಥರ ಬರಿಬೋದು ಫಸ್ಟ್ ಅದನ್ನು ಫೈಂಡ್ ಔಟ್ ಮಾಡಿ. 243ಗೆ ಫ್ಯಾಕ್ಟರೈಸೇಷನ್ ಮಾಡಿ. ಓಕೆನಾ ಸರ್? ನಾನು ಟೇಬಲ್ಸ್ ಬರೋಲ್ಲ ಸರ್, ಏನು ಮಾಡೋಕ್ಕಾಗಲ್ಲ. 243 ಯಾವ ಟೇಬಲ್ಸಲ್ಲಿ ಬರುತ್ತೆ ಅಂತ ನೋಡಬೇಕು. ಅಕಸ್ಮಾತ್ ಹಂಗೂ ಗೊತ್ತಿಲ್ವಾ, ಓಲಿ ನೋಡಿ 243 ಯಾವ ಟೇಬಲ್ಸಲ್ಲಿ ಡಿವೈಡ್ ಆಗುತ್ತಪ್ಪ? ನಮಗೆ ಬೇಸ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 3 ಇದೆ, 3ನೇ ಬೇಕು. ಹಾಗಾದರೆ 3ಇಂದ ಫ್ಯಾಕ್ಟರೈಸೇಷನ್ ಮಾಡಿ. ಎಷ್ಟು ಸತಿ ಡಿವೈಡ್ ಆಗುತ್ತೆ 3ಇಂದ? ಇದು 3 7 ಜನ, 3 8 ಝಾ 3 1 ಝಾ. ನೆಕ್ಸ್ಟು 3ಇಂದ 3 2 ಝಾ, ನೆಕ್ಸ್ಟು 7 ಝಾ, ನೆಕ್ಸ್ಟ್ 3ಇಂದ 3 9 ಝಾ, ನೆಕ್ಸ್ಟ್ 3ಇಂದ 3 ಝಾ. ಹಾಗಾದರೆ ಎಷ್ಟು 3 ಬಂದಿದೆಯಪ್ಪ ಇಲ್ಲಿ? 1 2 3 4 5 ಎಷ್ಟಿದೆ? 3 ಪವರ್ 5 ಆಗುತ್ತೆ. ಓಕೆ, ಅಂದರೆ 3 ಪವರ್ n ಪ್ಲಸ್ 2 ಇಸ್ ಈಕ್ವಲ್ ಟು 3 ಪವರ್ 5. ಓಕೆ, ಹಾಗಾದರೆ ನೆಕ್ಸ್ಟ್ ಇಲ್ಲಿ ಏನು ಮಾಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ನಾವು ಕಾಮನ್ನಾಗಿ ನೋಡಿ LHS ಆ್ಯಂಡ್ RHS ಬೇಸ್ ವ್ಯಾಲ್ಯೂ ಸೇಮ್ ಇದೆ ಅಂತ ಹೇಳಿದಾಗ ಅದನ್ನು ಬಿಟ್ಬಿಟ್ಟು ಪವರ್ ಮಾತ್ರ ನೋಡಿ n ಪ್ಲಸ್ 2 ಇಸ್ ಈಕ್ವಲ್ ಟು 5. ಓಕೆ, n ಇಸ್ ಈಕ್ವಲ್ ಟು 5 ಮೈನಸ್ 2, n ಇಸ್ ಈಕ್ವಲ್ ಟು 3. ಇಲ್ಲಿ ನೋಟ್ ಅಂತ ಬರ್ಕೊಳ್ಳಿ, ಬೇಸ್ ವ್ಯಾಲ್ಯೂ ಸೇಮ್ ಇದೆ ಅಂದಾಗ, ಸೇಮ್ ಇದ್ದಾಗ ಪವರ್ ಮಾತ್ರ ಕನ್ಸಿಡರ್ ಮಾಡಿ. ಓಕೆ, ಅವಾಗ ಆನ್ಸರ್ ಸಿಗುತ್ತೆ. ಓಕೆ, ಟೇಕ್ ಡೌನ್, ಪಾಸ್ ಮಾಡಪ್ಪ ನೀವು. ಓಕೆ, ಇಲ್ಲಿ ನೋಡಿ 7 ಪವರ್ ಆಫ್ n ಪ್ಲಸ್ 5 ಇಸ್ ಈಕ್ವಲ್ ಟು 343. ದೆನ್ ಫೈಂಡ್ ಔಟ್ ದಿ n ವ್ಯಾಲ್ಯೂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ n ಏನು ಅಂತ ಕೇಳ್ತಾ ಇದ್ದಾರೆ. 7 ಪವರ್ n ಪ್ಲಸ್ 5 ಇಸ್ ಈಕ್ವಲ್ ಟು 343. ಹಾಗಾದರೆ 343 ಆಲ್ರೆಡಿ ಸೇಮ್ ಆಗಲೇ ಮಾಡಿದ್ವಲ್ಲ ಪ್ರೀವಿಯಸ್ ಕ್ವಶನಲ್ಲಿ, ಅದೇ ಥರ ಬರೀ 343 ಏನಂತ ಬರಿಬೋದು ನಾವು? ಫ್ಯಾಕ್ಟರೈಸೇಷನ್ ಮಾಡಿ. 343 ಅಂತ ಮಾಡ್ತೀರಾ 3ಇಂದ 7ಇಂದನಾ? ಯಾಕೆಂದರೆ ಯಾವುದೂ ಇರೋದಿಲ್ಲಿ 7ಇಂದನೇ ಮಾಡಿ. 7ಇಂದ ಎಷ್ಟು ಸತಿ ಹೋಗುತ್ತೆ? 7 5 ಝಾ 35, 5 ಝಾ ಆಗುತ್ತಾ? ನೆಕ್ಸ್ಟ್ 4 ಝಾ ಹೋಗುತ್ತೆ, 7 4 ಝಾ 28, ಎಷ್ಟು ಉಳೀತು? 6 63 ಯಾವ ಟೇಬಲ್ಸಲ್ಲಿ ಹೋಗುತ್ತೆ? 9 ಝಾ 49 ಆಯಿತು. ನೆಕ್ಸ್ಟ್ 7ಇಂದ 7 ಝಾ. ಓಕೆನಾ? ಎಷ್ಟಿದೆ ಪವರ್ಸ್? 1 2 3. ಹಾಗಾದರೆ 3 ಇಲ್ಲಿ ಬರೀರಿ. 7 n ಪ್ಲಸ್ 5 ಇಸ್ ಈಕ್ವಲ್ ಟು 7 ಪವರ್
3. ಓಕೆನನ್ರೋ? ಆಯಿತಾ? ಬೇಸ್ ವ್ಯಾಲ್ಯೂ ಸೇಮ್ ಇರೋದ್ರಿಂದ ಏನು ಮಾಡ್ತೀರಾ, ನೆಗ್ಲೆಕ್ಟ್ ಮಾಡಿ n + 5 = 3. ಓಕೆನಾ? ಹಾಗಾದರೆ n = 3 - 5, n = -2. ಓಕೆ, ಕ್ಲಿಯರ್? ಆಪ್ಷನ್ ಬಿ. ಟೇಕ್ ಡೌನ್. ಪಾಸ್ ಮಾಡಪ್ಪ. ಓಕೆ, ಇಲ್ಲಿ ನೋಡಿ, 5 power a is equal to 3125. Then find out the value of 5 power a minus 3 ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ 5a is equal to 3125. ಅಂದರೆ ಈ a ಜಾಗದಲ್ಲಿ ಯಾವುದೋ ಒಂದು ಪವರ್ನ ಕೊಟ್ಟಾಗ ಈ ಆನ್ಸರ್ ಬರುತ್ತಂತೆ. ಹಾಗಾದರೆ ಇದು 5 ಬೇಸಲ್ಲಿ ಏನಂತ ಬರಿಬೋದು ಅಂತ ಚೆಕ್ ಮಾಡಿ. ಫಸ್ಟು 3125 ಯಾವುದರಿಂದ ಡಿವೈಡ್ ಮಾಡಬೇಕು? 5ಇಂದ 5 6 30, 1 ಉಳಿತು, ಮೀನ್ಸ್ 12. 5ಇಂದ ಎಷ್ಟೊತ್ತಿ ಹೋಗುತ್ತೆ? 5 2s 10, ಎಷ್ಟು ಉಳಿತು? 2, 25, ಮೀನ್ಸ್ 5 5s 25. ಓಕೆ, ನೆಕ್ಸ್ಟ್ 5ಇಂದ 5 1s 5, ಎಷ್ಟು ಉಳಿತಿದೆ? 1. 12 ಅಂದರೆ 2s 10, ಎಷ್ಟು ಉಳಿತಿದೆ? 5, 25. ಓಕೆ, ನೆಕ್ಸ್ಟ್ 5ಇಂದ ನೆಕ್ಸ್ಟು 5 2s, ನೆಕ್ಸ್ಟು 12 5s, ನೆಕ್ಸ್ಟ್ 5ಇಂದ 5s, ಎಷ್ಟು 5 ಬರ್ತಿದೆ? 1 2 3 4 5, 5 5 ಬರ್ತಿದೆ. 5 power 5. ಓಕೆ, ಅದನ್ನು ಇಲ್ಲಿ ಬರೀರಿ. 5 power a is equal to 5 power 5. ಹಾಗಾದ್ರೆ a is equal to 5. ಆನ್ಸರು a ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾರಾ? ಇಲ್ಲ, ಏನು ಹೇಳ್ತಾ ಇದ್ದಾರೆ? 5a - 3 ಏನು ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ನನಗೆ a ವ್ಯಾಲ್ಯೂ ಗೊತ್ತಿದೆ ಅಲ್ವಾ? 5 a ವ್ಯಾಲ್ಯೂ ಏನು? 5 - 3. ಹಾಗಾದರೆ 5 - 3 ಅಂದರೆ ಎಷ್ಟು? ಆನ್ಸರ್ ಏನು? 5 power 2 ಅಂತ ಏನು ಕೊಟ್ಟಿದ್ದಾರಾ? ಇಲ್ಲ, ಸಿಂಪ್ಲಿಫೈ ಮಾಡಿದರೆ 5 power 2 ಅಂದರೆ ಎಷ್ಟು? 25. ಓಕೆ, ಆನ್ಸರ್ 25. ಆಪ್ಷನ್ ಬಿ. ಓಕೆ, ಟೇಕ್ ಡೌನ್. ಪಾಸ್ ಮಾಡಿ. ಓಕೆ, ಇಲ್ಲಿ ನೋಡಿ, ದ ವ್ಯಾಲ್ಯೂ ಆಫ್ square root of 1/3 whole power -3 minus 1/2 whole power -3 divided by 1/4 whole power -3. Okay, divided by 2 power -1 into 5 power -1 divided by 4 power -1. ಓಕೆನಾ? ಈಗ ಇದನ್ನು ಯಾವ ಥರ ಬರಿಬೋದು ನೋಡ್ರಿ. ಫಸ್ಟ್ ಇದನ್ನು ಚೆಕ್ ಮಾಡಿ. 1/3ನ ಹೋಲ್ ಪವರ್ -3 ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ 3 power -3 ಕೊಟ್ಟಿದ್ರೆ ಏನಂತ ಬರೀತಿದ್ರಾ? 1/3 ಹೋಲ್ ಪವರ್ 3 ಅಲ್ವಾ ಬರೀತಿದ್ದು? ಅದೇ ಇಲ್ಲಿ ಏನು ಮಾಡಿದ್ದಾನೆ, ಇದರಲ್ಲಿ -3 ಕೊಟ್ಟಿದ್ದಾನೆ. ಹಾಗಾದ್ರೆ ಈ ಮೈನಸ್ ಕೊಟ್ಟರು ಅಂದರೆ ಏನಾಗುತ್ತೆ? 3 power 3 ಆಗುತ್ತೆ ಅಲ್ವಾ? ಅಲ್ವನ್ರು? ಇಲ್ಲಿ -3 ಇರೋದ್ರಿಂದ ಇಲ್ಲಿ +3 ತೋರಿಸ್ತು. ಹಾಗಾದರೆ ಈಗ ಇಲ್ಲಿ ಮೈನಸ್ ಇರೋದ್ರಿಂದ ಏನು ಮಾಡ್ತೀರಾ? 3 power 3 ಬರಿತೀವಿ. ಕನ್ಫ್ಯೂಷನ್ ಇದೆಯಾ? ಕ್ಲಿಯರಾ ಇದು? ಇಲ್ಲಿ 3 power -3 ಇತ್ತು, ಅವಾಗ ಏನು ಮಾಡ್ತಿದ್ರಾ? 1/3 ಹೋಲ್ ಪವರ್ +3 ಬರೀತಿದ್ದೋ. ಆದರೆ ಇಲ್ಲಿ 1/3 ಹೋಲ್ ಪವರ್ -3 ಕೊಟ್ಟಿದ್ದಾರೆ. ಹಾಗಾದರೆ ಈಗ ನೀವು ಒಂದು ಇಂಟೀಜರ್ ಮಾಡ್ತೀವಿ ಅಂದಾಗ ಪವರ್ ಏನಾಗುತ್ತೆ? ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಚೇಂಜ್ ಆಗುತ್ತೆ ಅಲ್ವಾ? ಇಲ್ಲಿ ಮೈನಸ್ ಇದ್ದಿದ್ದು ಪ್ಲಸ್ ಆಯಿತು, ಈಗ ಮೈನಸ್ ಇದ್ದಿದ್ದು ಇಲ್ಲೇನಾಗಬೇಕು? ಪ್ಲಸ್ ಆಗಬೇಕು. ಹಾಗಾದರೆ ಈ ವ್ಯಾಲ್ಯೂ ಏನಂತ ಬರುತ್ತೆ? 3 power 3ನಾ ಬರುತ್ತಲ್ವನ್ರೋ? ನೆಕ್ಸ್ಟು ಮೈನಸ್ 1/2ನಾ 2 power 3 ಡಿವೈಡೆಡ್ ಬೈ ಏನಂತ ಬರಿತೀವ? 4 power 3 ಡಿವೈಡೆಡ್ ಬೈ ನೆಕ್ಸ್ಟು ಇದನ್ನೇನಂತ ಬರಿಬೋದು? 2 power -1ನ 1/2 ಇಂಟು 1/5 ಪವರ್ ಇಲ್ಲ, ಪವರ್ 1 ಇರೋದ್ರಿಂದ 1 ಅಂತಾನೆ, ಅದಕ್ಕೋಸ್ಕರ ನಾನು ಬರೀತಿಲ್ಲ ಪವರು. ಡಿವೈಡೆಡ್ ಬೈ 1/4. ಓಕೆನಾ? ಕ್ಲಿಯರಾ? ನೆಕ್ಸ್ಟು ಸ್ಟೆಪ್ ನೋಡಿ. 3 ಕ್ಯೂಬ್ ಅಂದರೆ ಎಷ್ಟು? 27. ಓಕೆ, ನೆಕ್ಸ್ಟು 2 ಕ್ಯೂಬ್ ಅಂದರೆ
8 ಅನ್ರೋ -8. ಹಾಗಾದರೆ ಇದು ಡಿವೈಡ್ ಇರೋದ್ರಿಂದ ಇಲ್ಲಿ ಬರಿಬೋದಾ ಡಿವೈಡ್ ಅಂತ ನಾನು? 4 ಕ್ಯೂಬ್ ಅಂದರೆ ಎಷ್ಟು? 64 ಈಗ 1/2 ಇಂಟು 1/5 ನಿಮ್ಗೆ ನೆನ್ನೆನೂ ಹೇಳ್ಕೊಟ್ಟಿದ್ದೆ. ಡಿವೈಡ್ ಇದ್ದರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡ್ಬೋದಾ? ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇದೇನಾಗುತ್ತೆ? ಉಲ್ಟಾ ಆಗುತ್ತೆ ಅಲ್ವನ್ರೋ? 4 ಆಗುತ್ತೆ. ಆಯಿತಾ? ನೆಕ್ಸ್ಟ್ ಸ್ಟೆಪ್ ಇಲ್ಲಿ ನೋಡಿ. 27 - 8 ಎಷ್ಟು? 19 ಡಿವೈಡೆಡ್ ಬೈ 64 ಹೋಲ್ ಪವರ್ ಡಿವೈಡೆಡ್ ಬೈ. ಈಗ ನೋಡಿ 4 ಇಂದ ಯಾವ ಡಿವೈಡ್ ಆಗುತ್ತೆ? 2 ಇಂದ. 2 1s 2s. ಹಾಗಾದ್ರೆ ಏನು ಬಂತಿಲ್ಲಿ? 2/5. ಈಗ 19 64 ಯಾವ್ದಾದ್ರು ಡಿವೈಡ್ ಆಗುತ್ತಾ? ಇಲ್ಲ ಅಂದರೆ ಫಸ್ಟ್ ಇಲ್ಲೇ ಇನ್ನೊಂದು ವ್ಯಾಲ್ಯೂ ಬರೀ 19/64. ಈಗ ಓಲ್ಡ್ ಡಿವೈಡ್ ಇರೋದ್ರಿಂದ ನಾವೇನು ಮಾಡ್ಬೋದು? ಇಂಟು ಮಾಡ್ಕೊಬೋದಾ? ಇದನ್ನು ಇಂಟು ಮಾಡಿದ್ರೆ ಏನಾಗುತ್ತೆ? ಡಿನಾಮಿನೇಟ್ರಲ್ಲಿ ಇರೋದು ನ್ಯೂಮರೇಟ್ರ್ ಹೋಗುತ್ತೆ, ನ್ಯೂಮರೇಟ್ರು ಡಿನಾಮಿನೇಟ್ರ್ ಬರುತ್ತೆ. ಹಾಗಾದ್ರೆ ಇಲ್ಲೇನು ಬರುತ್ತೆ? 5/2. 19 5s 19 5s ಎಷ್ಟು? 95 ಡಿವೈಡೆಡ್ ಬೈ 64 2s 128. ಯಾವ್ದಾದ್ರು ಟೇಬಲ್ಸ್ ಡಿವೈಡ್ ಆಗುತ್ತಾ? ಆಗಲ್ಲ. ಹಾಗಾದ್ರೆ ಆಪ್ಷನ್ ಇದೆಯಾ ನೋಡಿ? ಇದೆಯಾ? ಆಪ್ಷನ್ ಎ 95/128. ಆಪ್ಷನ್ ಎ. ಓಕೆ, ಟೇಕ್ ಡೌನ್. ಪಾಸ್ ಮಾಡಪ್ಪ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಇಫ್ ಕ್ಯೂ ಅಂತ ಕೊಟ್ಟಿರೋ ಜಾಗದಲ್ಲಿ ಕ್ಯೂ ಅಂದ್ರೇನು? ಅಡಿಷನ್ ಅಂತೆ. ಜೆ ಅನ್ನೋದು ಏನಾಗುತ್ತೆ? ಮಲ್ಟಿಪ್ಲಿಕೇಶನ್ ಅಂತೆ. ಟಿ ಅಂದರೆ ಏನಂತೆ? ಸಬ್ಟ್ರಾಕ್ಷನ್. ಕೆ ಅಂದರೆ ಡಿವಿಷನ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಹಾಗಾದರೆ ಯಾವುದನ್ನು ಸಿಂಪ್ಲಿಫೈ ಮಾಡ್ಕೋ? ದೆನ್ ದ ವ್ಯಾಲ್ಯೂ ಆಫ್ 18K 3Q 7J 2T ಆ್ಯಂಡ್ 8 ಈ ವ್ಯಾಲ್ಯೂಗೆ ಆಲ್ಫಾಬೆಟ್ಸ್ ಕೊಟ್ಟಿರೋದಕ್ಕೆ ನಾವು ಸಿಂಪ್ಲಿಫಿಕೇಷನ್ ವ್ಯಾಲ್ಯೂ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಓಕೆನಾ? ಹಾಗಾದರೆ 18K 3Q 7J 2T 8 ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ 18K ಅಂದರೆ ಏನಪ್ಪ? ಏನೋ ಕೆ ಅಂದರೆ ಡಿವಿಷನ್. ಓಕೆ, ಡಿವೈಡೆಡ್ ಬೈ 3. ಕ್ಯೂ ಅಂತ ಕೊಟ್ಟಿದ್ದಾರೆ. ಕ್ಯೂ ಅಂದರೆ ಏನು? ಪ್ಲಸ್ ಅಡಿಷನ್. ನೆಕ್ಸ್ಟು 7 ಆಯಿತು. ಜೆ ಅಂದರೆ ಏನು ಕೊಟ್ಟಿದ್ದಾರೆ? ಜೆ ಅಂದರೆ ಮಲ್ಟಿಪ್ಲಿಕೇಶನ್ 2. ಟಿ ಅಂದರೆ ಏನು ಕೊಟ್ಟಿದ್ದಾರೆ? ಸಬ್ಟ್ರಾಕ್ಷನ್. ಓಕೆನಾ? ಸರಿ. ಹಾಗಾದರೆ ಫಸ್ಟು ಬೋಡೋಮಾಸ್ ರೂಲ್ ಅಪ್ಲೈ ಮಾಡಿದ್ರೆ ಫಸ್ಟ್ ಏನು ಮಾಡ್ಬೇಕು ನೀವು? ಮಲ್ಟಿಪ್ಲಿಕೇಶನ್ನ ಡಿವಿಷನ್ ಮಾಡಬೇಕಾಗುತ್ತೆ. ಫಸ್ಟ್ ಸ್ಟೆಪ್ಪು. ನೆಕ್ಸ್ಟು ಸೆಕೆಂಡು. ಆಫ್ಟರ್ ದಟ್ ಥರ್ಡ್, ಫೋರ್ತ್. ಓಕೆ, ಕ್ಲಿಯರ್? 18ಇಂದ 3ಇಂದ 18ನ ಡಿವೈಡ್ ಮಾಡಿದ್ರೆ ಎಷ್ಟು ಸತಿ ಹೋಗುತ್ತಪ್ಪ? 6 ಪ್ಲಸ್ 7 2s 14 ಮೈನಸ್ 8. ಓಕೆನಾ? 14 ಪ್ಲಸ್ 6 20 ಮೈನಸ್ 8. 20 minus 8 12. Answer 12. Okay, take down option D. Take down. Q means plus. Okay, J means into, T means minus, K means divide. Okay, then the value of 42K 3 Q 9 J 4 T 2. ಓಕೆನಾ? ಹಾಗಾದರೆ ಏನೇನು ವ್ಯಾಲ್ಯೂ ಅಂತ ನೋಡ್ತಾ ಹೋಗಿ. 42K ಅಂದ್ರೆ ಏನಪ್ಪ? ಡಿವಿಷನಾ? ನೆಕ್ಸ್ಟು 3. ಕ್ಯೂ ಅಂದರೆ ಏನು ಕೊಟ್ಟಿದ್ದಾರೆ? ಕ್ಯೂ ಅಂದ್ರೆ ಏನು? ಅಡಿಷನ್ 9. ಜೆ ಅಂದರೆ ಏನು? ಮಲ್ಟಿಪ್ಲಿಕೇಶನ್. ನೆಕ್ಸ್ಟು ಟಿ ಅಂದರೆ ಸಬ್ಟ್ರಾಕ್ಷನ್ 2. ಓಕೆ, ಕರೆಕ್ಟಾ? 42ಇಂದ 3 ಡಿವೈಡ್ ಮಾಡಿ. 14 ಪ್ಲಸ್ 9 ಇರಿ ಬರೆದ್ಬಿಡ್ತೀನಿ ಇಂಟು. ಓಕೆ, 14 ಪ್ಲಸ್ 9 4s 36 ಮೈನಸ್ 2. ಓಕೆ, 14 ಪ್ಲಸ್ 36 15. 50 ಮೈನಸ್ 2. 50 ಮೈನಸ್ 2 ಎಷ್ಟು? 48. ಓಕೆ, ಆಪ್ಷನ್ ಯಾವುದು? ಆಪ್ಷನ್ ಬಿ 48. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ,
ಪ್ಲಸ್ ಅಂದರೆ ಏನಾಗಿರುತ್ತೆ ಮಲ್ಟಿಪ್ಲಿಕೇಶನ್ ಅಂತೆ, ಮಲ್ಟಿಪ್ಲಿಕೇಶನ್ ಅಂದರೆ ಡಿವಿಷನ್, ಡಿವಿಷನ್ ಅಂದರೆ ಮೈನಸ್, ಮೈನಸ್ ಅಂದರೆ ಅಡಿಷನ್. ಅದು ಯಾವ ವ್ಯಾಲ್ಯೂಗೆ 15 ಪ್ಲಸ್ 16 ಇಂಟು 16 ಡಿವೈಡೆಡ್ ಬೈ 15 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಸೈನ್ನ ಇಂಟರ್ಚೇಂಜ್ ಮಾಡಿ ಬರೀರಿ. 15 ಪ್ಲಸ್ ಅಂದ್ರೇನು ಮಲ್ಟಿಪ್ಲಿಕೇಶನ್ ಇಂಟು 16, ಮಲ್ಟಿಪ್ಲಿಕೇಶನ್ ಅಂದರೆ ಏನಂತ ಹೇಳ್ತಿದ್ದಾರೆ ಡಿವಿಷನ್ ಬೈ 16. ನೆಕ್ಸ್ಟು ಡಿವಿಷನ್ ಅಂದರೆ ಏನಂತ ಹೇಳ್ತಿದ್ದಾರೆ ಸಬ್ಟ್ರಾಕ್ಷನ್ ಬೈ 15. ಓಕೆನಾ? ಹಾಗಾದರೆ ಫಸ್ಟ್ ಸ್ಟೆಪ್ ಏನು, ಡಿವಿಷನ್ ಮಾಡಿ. 15 ಇಂಟು 16 ಬೈ 16 ಅಂದರೆ 1 ಮೈನಸ್ 15. ಓಕೆನಾ? ಮಲ್ಟಿಪ್ಲಿಕೇಶನ್ ಮಾಡಿ. ಈಗಿದು 15 1 15 ಮೈನಸ್ 15 ಏನಾಯಿತು ಇಸ್ ಈಕ್ವಲ್ ಟು 0. ಆಪ್ಷನ್ ಡಿ. ಓಕೆ, ಟೇಕ್ ಡೌನ್. if plus means division, ಮೈನಸ್ ಅಂದರೆ ಇಂಟು, ಡಿವಿಷನ್ ಅಂದರೆ ಪ್ಲಸ್, ಇಂಟು ಅಂದರೆ ಮೈನಸ್ ಅಂತ ಹೇಳ್ತಿದ್ದಾರೆ. ಹಾಗಾದರೆ 36 ಇಂಟು 12 ಪ್ಲಸ್ 4 ಡಿವೈಡೆಡ್ ಬೈ 6 ಪ್ಲಸ್ 2 ಮೈನಸ್ 3 ಅಂತ ಕೊಟ್ಟಿದ್ದಾರೆ. ಸೈನ್ನ ಕೊಟ್ಟಿರೋದಕ್ಕೆ ಚೇಂಜ್ ಮಾಡಿ. 36 ಇಂಟು ಅಂದರೆ ಏನಪ್ಪ ಮಲ್ಟಿಪ್ಲಿಕೇಶನ್ ಅಂದರೆ ಏನರ ಮೈನಸ್ 12 ಪ್ಲಸ್ ಅಂದರೆ ಏನು ಡಿವಿಷನ್ ಬೈ 4 ಪ್ಲಸ್ ಅಂದರೆ ಏನಂತ ಹೇಳ್ತಿದ್ದಾರೆ, ಸಾರಿ ಡಿವಿಷನ್ ಅಂದರೆ ಏನು ಹೇಳ್ತಿದ್ದಾರೆ ಪ್ಲಸ್ ಅಂತ ಹೇಳ್ತಾ ಇದ್ದಾರೆ. ಪ್ಲಸ್ 6 ಪ್ಲಸ್ ಅಂದರೆ ಏನು ಡಿವಿಷನ್ ಬೈ 2 ಮೈನಸ್ ಅಂದರೆ ಇಂಟು 3 ಅಲ್ವಾ? ಹಾಗಾದರೆ ಫಸ್ಟ್ ಏನು ಮಾಡಬೇಕು ಇವೆರಡ 36 ಮೈನಸ್ ಡಿವೈಡ್ ಮಾಡಿ 12 ಡಿವೈಡೆಡ್ ಬೈ 4 3 ಪ್ಲಸ್ 6 ಡಿವೈಡೆಡ್ ಬೈ 2 3. ಓಕೆ, ಇಂಟು 3. ನೆಕ್ಸ್ಟ್ ಸ್ಟೆಪ್ಪು ಈ ಮಲ್ಟಿಪ್ಲಿಕೇಶನ್ ಮಾಡಿ. 36 ಮೈನಸ್ 3 ಪ್ಲಸ್ 3 3 ಇಸ್ 9. ಓಕೆ, ಹಾಗಾದರೆ ಫಸ್ಟ್ ಅಡಿಷನ್ ಮಾಡಿದರೆ 36 ಪ್ಲಸ್ 9 45 ಮೈನಸ್ 3 ಎಷ್ಟಾಯಿತು 42. ಓಕೆ, ಆನ್ಸರ್ ಆಪ್ಷನ್ ಡಿ. ಓಕೆ, ಇಲ್ಲಿ ನೋಡಿ, ಡಾಲರ್ ಮೀನ್ಸ್ ಅಡಿಷನ್, ಆ್ಯಶ್ ಮೀನ್ಸ್ ಮೈನಸ್, ಅಡ್ತಿ ರೇಟ್ ಅಂದರೆ ಮಲ್ಟಿಪ್ಲಿಕೇಶನ್, ಮಲ್ಟಿಪ್ಲಿಕೇಶನ್ ಅಂದರೆ ಡಿವಿಷನ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಮೀನ್ಸ್ ಸ್ಟಾರ್ ಅಂದರೆ ಏನಂತ ಹೇಳ್ತಿದ್ದಾರೆ ಡಿವಿಷನ್ ಅಂತ ಹೇಳ್ತಿದ್ದಾರೆ. ಹಾಗಾದರೆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. 24 ಡಾಲರ್ ಅಂದರೆ ಏನಪ್ಪ ಅಡಿಷನ್, 3 ಅಡ್ತಿ ರೇಟ್ ಅಂದರೆ ಮಲ್ಟಿಪ್ಲಿಕೇಶನ್, ಆ್ಯಶ್ ಅಂದರೆ ಸಬ್ಟ್ರಾಕ್ಷನ್ 45. ನೆಕ್ಸ್ಟು ಸ್ಟಾರ್ ಅಂದ್ರೇನು ಡಿವಿಷನ್ ಬೈ 5. ಓಕೆ, ಫಸ್ಟ್ ಸ್ಟೆಪ್ ಏನು ಮಾಡೋಣ ಡಿವಿಷನ್. ಓಕೆ, 24 ಪ್ಲಸ್ 3 ಇಂಟು 8 ಮೈನಸ್ ಎಷ್ಟಿಂದ ಡಿವೈಡ್ ಆಗುತ್ತೆ 9 ನೆಕ್ಸ್ಟು 24 ಮಲ್ಟಿಪ್ಲಿಕೇಶನ್ ಅಲ್ವಾ ಹೇಳಿ. 8 3 24 ಮೈನಸ್ 9. ನೆಕ್ಸ್ಟು ಅಡಿಷನ್ 24 24 48 ಮೈನಸ್ 9 ಮೈನಸ್ ಮಾಡಿ 39. ಆಪ್ಷನ್ ಎ. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, ಸೆಲೆಕ್ಟ್ ದಿ ಕರೆಕ್ಟ್ ಸೆಟ್ ಆಫ್ ಸಿಂಬಲ್ಸ್ ದ corresponds to the given equation. 5 into 0 means 5 star 0 star 3 star 5 is equal to 20. ಓಕೆನಾ? ಸ್ಟಾರ್ ವ್ಯಾಲ್ಯೂ ಅಲ್ಲಿ ಇಲ್ಲಿ ಕೊಟ್ಟಿರುವ ಆಪ್ರೇಷನ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಆನ್ಸರ್ ಏನಾಗಬೇಕಾಗುತ್ತೆ 20 ಬರಬೇಕಾಗುತ್ತೆ. ಆದರೆ ಯಾವ ಆಪ್ಷನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆನ್ಸರ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ, ಫಸ್ಟ್ ಆಪ್ಷನ್ ತೊಗೊಳ್ಳಿ. ಆಪ್ಷನ್ ಎ 5 ಪ್ಲಸ್ 0 ಮೈನಸ್ 3 ಪ್ಲಸ್ 5 ಅಲ್ವನ್ರೋ? ಹಾಗಾದರೆ 5 ಪ್ಲಸ್ 0 5, 5 ಮೈನಸ್ 3 2, 2 ಪ್ಲಸ್ 5 7 ಆಗ್ತಿದೆಯಾ? 7 is equal to 20? ನೋ. ಹಾಗಾದರೆ ಆಪ್ಷನ್ ಎ ತಪ್ಪು. ನೆಕ್ಸ್ಟು ಬಿ. ಬಿ ಏನು ಹೇಳ್ತಿದೆ? ಮಲ್ಟಿಪ್ಲಿಕೇಶನ್ ಪ್ಲಸ್ಸು ಮಲ್ಟಿಪ್ಲಿಕೇಶನ್ ಹೇಳ್ತಿದೆ. 5 ಇಂಟು 0 ಪ್ಲಸ್ 3 ಇಂಟು 5 ಅಂತ ಹೇಳ್ತಿದ್ದಾರೆ. ಓಕೆನಾ? ಇಲ್ಲಿ ಮಲ್ಟಿಪ್ಲಿಕೇಶನ್, ಇಲ್ಲೂ ಮಲ್ಟಿಪ್ಲಿಕೇಶನ್. 5 ಇಂಟು 0 ಇಸ್ ಈಕ್ವಲ್ ಟು 0 ಪ್ಲಸ್
5 3s 15, 0 plus 15, 15 is equal to 20, not equals. ಹಾಗಾದ್ರೆ ಆಪ್ಷನ್ ಬಿ ಸಹ ಆಗಲ್ಲ. ಹಾಗಾದರೆ ಸಿ ನೋಡೋಣ. 5 ಏನು ಕೊಟ್ಟಿದ್ದಾರೆ, ಫಸ್ಟು ಮೈನಸ್ ಕೊಟ್ಟಿದ್ದಾರೆ, ಸಪ್ರಾಕ್ಷನ್ -0. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಆಪ್ರೇಷನ್ ಪ್ಲಸ್ 3 ಇಂಟು 5. ಓಕೆ, ಇಲ್ಲಿ ಫಸ್ಟು ಸ್ಟೆಪ್ಪು 5 ಮೈನಸ್ 0 ಪ್ಲಸ್ 5 3s 15, 5 minus 0, 0 na, 5 plus 15, 20, 20 is equal to 20. ಹಾಗಾದ್ರೆ ಕಂಡೀಷನ್ ಸರ್ಟಿಫೈ ಆಯಿತಾ? ಹಾಗಾದ್ರೆ ಯಾವ್ದು ಆನ್ಸರು? ಆಪ್ಷನ್ ಸಿ. ಡಿ ಚೆಕ್ ಮಾಡಬೇಕಾ ಬೇಡವಾ? ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, 14 9 3 19 6 ಆ್ಯಶ್ ಜಾಗದಲ್ಲಿ ಕೊಟ್ಟಿರೋ ಆಪ್ರೇಷನನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಆನ್ಸರ್ ಯಾವ್ದು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆನಾ? ಕೊಟ್ಟಿರೋ 4 ಆಪ್ಷನಲ್ಲಿ. ಓಕೆ, ಫಸ್ಟ್ ಆಪ್ಷನನ್ನು ಚೆಕ್ ಮಾಡೋಣ. 14 ಫಸ್ಟ್ ಏನಿದೆ ಪ್ಲಸ್, ನೆಕ್ಸ್ಟು 9 ಈಸ್ ಈಕ್ವಲ್ ಟು 3 ಪ್ಲಸ್ 19 ಮೈನಸ್ 6. ಓಕೆನಾ? ಹಾಗಾದರೆ 14 ಪ್ಲಸ್ 9 ಎಷ್ಟು? ಎಷ್ಟರಾ? 20 ಈಸ್ ಈಕ್ವಲ್ ಟು 19 ಪ್ಲಸ್ 3 22 ಮೈನಸ್ 6 ಎಷ್ಟು? ಈಕ್ವಲ್ಸಾ? ಹಾಗಾದರೆ ಇದು ತಪ್ಪು, ಆಪ್ಷನ್ ಎ. ನೆಕ್ಸ್ಟು ಬಿಗೆ ಬರ್ತೀರಾ. ಬಿಗೆ ಬಂದಾಗ 14 ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಪ್ಲಸ್ ಕೊಟ್ಟಿದ್ದಾರೆ, ಪ್ಲಸ್ 9 ಇಂಟು 3 ಈಸ್ ಈಕ್ವಲ್ ಟು 19 ಪ್ಲಸ್ 6 ಅಂತ ಹೇಳ್ತಾ ಇದ್ದಾರೆ. ಓಕೆ, ಫಸ್ಟ್ ಯಾವ್ದು ಮಾಡಬೇಕು? ಮಲ್ಟಿಪ್ಲಿಕೇಶನ್. 9 3s 27 ಪ್ಲಸ್ 14, 27 ಪ್ಲಸ್ 14, 27 ಪ್ಲಸ್ 10, 27 ಪ್ಲಸ್ 10 37, 37 ಪ್ಲಸ್ 4 41 is equal to 19 plus 6 20 ಈಕ್ವಲ್ ಆಗುತ್ತಾ? ಇಲ್ಲ. ನೆಕ್ಸ್ಟ್ ಆಪ್ಷನ್ ಸಿಗೆ ಬನ್ನಿ. 14 ಮೈನಸ್ 9 ಡಿವೈಡೆಡ್ ಬೈ 3 ಪ್ಲಸ್ 19 is equal to 6. 9ಇಂದ ಇದು ಡಿವೈಡ್ ಮಾಡಿ, 3ಇಂದ ಎಷ್ಟು? 3. ಓಕೆನಾ? 14 ಮೈನಸ್ 3 ಪ್ಲಸ್ 19 is equal to 6 ಅಂತ ಹೇಳ್ತಿದ್ದಾರೆ. ಹಾಗಾದರೆ 14 ಮೈನಸ್ 3 11, 11 ಪ್ಲಸ್ 19 ಎಷ್ಟು? 30, 30 ಈಸ್ ಈಕ್ವಲ್ ಟು 6, ನಾಟ್ ಈಕ್ವಲ್ಸ್. ಹಾಗಾದ್ರೆ ಆನ್ಸರ್ ಯಾವುದಾಗಿರಬೇಕು? ಆಪ್ಷನ್ ಡಿನೇ ಆಗಿರುತ್ತೆ. ಓಕೆ, ಚೆಕ್ ಮಾಡಿ. 14 ಈಸ್ ಈಕ್ವಲ್ ಟು 9 ಇಂಟು 3 ಮೈನಸ್ 19 ಪ್ಲಸ್ 6. ಓಕೆನಾ? ಹಾಗಾದರೆ 14 ಈಸ್ ಈಕ್ವಲ್ ಟು 9 3s 27 minus 19 plus 6, 27 minus 19 ಎಷ್ಟು? 18, 18 8 plus 6 14. ಹಾಗಾದರೆ 14 is equal to 14. ಕಂಡೀಷನ್ ಸ್ಯಾಟಿಫೈ ಆಯಿತಾ? ಹಾಗಾದ್ರೆ ಯಾವ್ದು ಆನ್ಸರ್? ಆಪ್ಷನ್ ಡಿ. ಓಕೆ, ಟೇಕ್ ಡೌನ್. ಪಾಸ್ ಮಾಡಪ್ಪ. ಓಕೆ, ಇಲ್ಲಿ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಂಟೀಜರ್ ಈಸ್ ಸೈನ್ ಆ್ಯಂಡ್ ನಂಬರ್ ವುಡ್ ಬಿ ಮೇಕ್ ದ ಈಕ್ವೇಷನ್ ಕರೆಕ್ಟ್. ಹಾಗೆ ಕರೆಕ್ಟಾಗಿ ಇಕ್ವೇಷನ್ ಬರಬೇಕು ಅಂದಾಗ ಯಾವ ಸೈನನ್ನು ಇಂಟರ್ಚೇಂಜ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆಪ್ಷನಲ್ಲಿ ನೋಡಿ ಯಾವ್ಯಾವ ಆಪ್ಷನ್ ಕೊಟ್ಟಿದ್ದಾರೆ. ಡಿವಿಷನ್ ಜಾಗದಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಜಾಗದಲ್ಲಿ ಡಿವಿಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಥವಾ ಅಡಿಷನ್ ಜಾಗದ ಮಲ್ಟಿಪ್ಲಿಕೇಶನ್ ಮಾಡಿ, ಅಥವಾ ಮಲ್ಟಿಪ್ಲಿಕೇಶನ್ ಜಾಗದಾಗ ಅಡಿಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಸಪ್ರಾಕ್ಷನ್ ಜಾಗದ ಅಡಿಷನ್ ಮಾಡಿ, ಅಡಿಷನ್ ಜಾಗದ ಸಪ್ರಾಕ್ಷನ್ ಮಾಡಿ ಬರುತ್ತೆ ಆನ್ಸರ್ ಅಂತಿದ್ದಾರೆ. ಡಿವಿಷನ್ ಜಾಗದ ಸಪ್ರಾಕ್ಷನ್ ಮಾಡಿ, ಸಪ್ರಾಕ್ಷನ್ ಜಾಗದಲ್ಲಿ ಡಿವಿಷನ್ ಮಾಡಿ ಅಂತ ಹೇಳ್ತಾರೆ. ಓಕೆ, ನಾವು ಕೊಟ್ಟಿರೋದು 4 ಆಪ್ಷನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡ್ತಾ ಹೋಗೋಣ. ಫಸ್ಟು 16. ಇಲ್ಲಿ ನೋಡಿ, ಫಸ್ಟ್ ರೂಲ್ ಏನು ನೋಡ್ತೀವಿ, ಏನೇ ಕೊಟ್ಟಿರಲಿಯಪ್ಪ ಈ ಥರ ಇಕ್ವೇಷನ್ನು, ಡಿವಿಷನ್ ಎಲ್ಲರೂ ಕೊಟ್ಟಿದ್ದಾನೆ ಅಂತ ಫಸ್ಟ್ ಚೆಕ್ ಮಾಡಿ. ಓಕೆನಾ? ಆವಾಗ ಇಲ್ಲಿ ಡಿವಿಷನ್ ಕೊಟ್ಟಿದ್ದಾರೆ. 2 ಇಂದ 10 ಡಿವೈಡ್ ಆಗುತ್ತಾ? ಆಗಲ್ಲ ಅಲ್ವಾ?
ಡೆಸಿಮಲ್ ಬರುತ್ತೆ, ಡಿವೈಡ್ ಆಗುತ್ತೆ, ಆದರೆ ಡೆಸಿಮಲ್ ಬರುತ್ತಾ, ಅದರಿಂದ ಅದಾಗಲ್ಲ. ಹಾಗಾದರೆ ಆಪ್ಷನಿಗೆ ಬನ್ನಿ ಫಸ್ಟ್ ನೀವು. ಆಪ್ಷನ್ ಎ ಅಲ್ಲಿ ಡಿವಿಷನ್ ಇದೆ ಮತ್ತು ಆಪ್ಷನ್ ಡಿ ಅಲ್ಲಿ ಡಿವಿಷನ್ ಇದೆ. ಹಾಗಾದರೆ ಇದರ ಸೈನನ್ನು ಇಂಟರ್ಚೇಂಜ್ ಮಾಡಿ ಫಸ್ಟ್ ಚೆಕ್ ಮಾಡಿ. ಅಂದರೆ ಫಸ್ಟು ಡಿವಿಷನ್ ಜಾಗದಕ್ಕೆ ಏನು ಬರಬೇಕಂತೆ, ಮಲ್ಟಿಪ್ಲಿಕೇಶನ್. ಹಾಗಾದರೆ ಆ್ಯಸ್ ಇಟ್ ಈಸ್ ಮಿಕ್ಕಿದ್ರೆ ಎಲ್ಲ ಸೇಮ್ ಬರೀರಿ. 16 - 24. ಮಲ್ಟಿಪ್ಲಿಕೇಶನ್ ಜಾಗಕ್ಕೆ ಏನು ಬರಬೇಕು, ಡಿವಿಷನ್ ಡಿವೈಡೆಡ್ ಬೈ 2. ಡಿವಿಷನ್ ಜಾಗಕ್ಕೆ ಏನಾಗುತ್ತೆ, ಇಂಟು 10 + 104. ಸರಿನಾ? ಹಾಗಾದರೆ 16 - 24ಇಂದ ಎಷ್ಟಪ್ಪ, 24 ಡಿವೈಡ್ ಬೈ 2 12 ಇಂಟು 10 + 104. ಓಕೆ, ಹಾಗಾದರೆ 16 - ಎಷ್ಟಾಗುತ್ತೆ, 12 10s 120 + 104. ಹಾಗಾದರೆ 120 - 16 ಎಷ್ಟು, -104 + 104. ಹಾಗಾದ್ರೆ ಏನಾಗುತ್ತೆ ಆನ್ಸರು 0. ಇಲ್ಲಿ ನಮ್ಗೇನು ಬರಬೇಕು ಅಂತ ಹೇಳಿರೋದು, =0. =0 ಬರ್ತಿದೆಯಾ? ಆನ್ಸರ್ ಯಾವುದಾಗಿರುತ್ತೆ ಹಾಗಾದರೆ, ಆಪ್ಷನ್ ಎ. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, 3 + 2 × 6 - 4 ಡಿವೈಡೆಡ್ ಬೈ 5 = 10 ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಫಸ್ಟ್ ರೂಲ್ ಏನು, ಬೋಡಮಸಲ್ಲಿ ಡಿವಿಷನ್ ಮಾಡಬೇಕಲ್ವ. ಈ ಡಿವಿಷನ್ ನೋಡಿ 4/5 ಕೊಟ್ಟಿದ್ದಾರೆ. 4/5 ಡಿವಿಷನ್ ಆಗುತ್ತಾ, ಆಗಲ್ಲ. ಹಾಗಾದರೆ ನಾವು ಫಸ್ಟ್ ಏನು ಮಾಡಬೇಕಾದ್ರೆ, ಈ ಡಿವಿಷನ್ ಏನಾದರೂ ಆಪ್ಷನಲ್ಲಿ ಚೇಂಜ್ ಮಾಡೋದು ಏನಾದ್ರು ಕೊಟ್ಟಿದ್ದಾರೋ ಚೆಕ್ ಮಾಡಿ, ಅದನ್ನು ಫಸ್ಟ್ ಚೇಂಜ್ ಮಾಡಿ. ಹಾಗಾದರೆ ಇಲ್ಲಿ ಏನಾದ್ರು ಕೊಟ್ಟಿದ್ದಾರೆ, ಇಲ್ಲ, ಇಲ್ಲೂ ಇಲ್ಲ. ಇಲ್ಲಿ ಕೊಟ್ಟಿದ್ದಾರಲ್ವಾ, ಮಲ್ಟಿಪ್ಲಿಕೇಶನ್ ಜಾಗದಲ್ಲಿ ಡಿವಿಷನ್ ಹಾಕಿ, ಡಿವಿಷನ್ ಜಾಗದಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಫಸ್ಟು ಆಪ್ಷನ್ ಸಿನ ಚೆಕ್ ಮಾಡ್ತಾ ಹೋಗ್ತೀನಿ. 3 + 2 ಮಲ್ಟಿಪ್ಲಿಕೇಶನ್ ಏನು ಮಾಡಿ ಅಂದರು, ಡಿವಿಷನ್ ಮಾಡಿ ಅಂತ ಹೇಳಿದ್ದಾರೆ. ಡಿವಿಷನ್ ಬೈ 6 - 4 ಡಿವಿಷನ್ ಏನು ಮಾಡಿ ಅಂತ ಹೇಳ್ತಿದ್ದಾರೆ, ಇಂಟು ಮಾಡಿ ಅಂತಿದ್ರೆ 5. ಓಕೆ, ಹಾಗಾದರೆ ಇಲ್ಲಿ ನೋಡಿ, ಡಿವಿಷನ್ ಮಾಡ್ತೀನಿ ಅಂದರೆ 2/6 ಅಂತ ಬರ್ತಿದೆ. ಡಿವಿಷನ್ ಆಗುತ್ತಾ, ಆಗುತ್ತನ್ರೋ, ಆಗಲ್ಲ. ಹಾಗಾದರೆ ಇದು ಆಪ್ಷನ್ ಆಗೋಕ್ಕೆ ಚಾನ್ಸ್ ಇಲ್ಲ. ಹಾಗಾದ್ರೆ ನೆಕ್ಸ್ಟು ಆಪ್ಷನ್ ಡಿ ಇನ್ನೊಂದು ಚಾನ್ಸ್ ಇದೆ. ಆ ಆಪ್ಷನ್ ಡಿಗೆ ಬರ್ತೀನಿ. ನೋಡಿ, 3 ಪ್ಲಸ್ ಇರೋದು ಏನಾಗಬೇಕು, ಡಿವೈಡ್ ಆಗಬೇಕಂತೆ. ಪ್ಲಸ್ ಇರೋದು ಡಿವಿಷನ್ ಮಾಡ್ತಾ ಇದ್ದೀನಿ. ಡಿವೈಡೆಡ್ ಬೈ 2 ಆ್ಯಂಡ್ ಮಲ್ಟಿಪ್ಲೈ ಬೈ 6 ಆ್ಯಂಡ್ -4 ಡಿವಿಷನ್ ಜಾಗದಲ್ಲಿ +5. ಓಕೆ, ಹಾಗಾದರೆ 3/2 ಡಿವೈಡ್ ಆಗುತ್ತಾ, ಆಗಲ್ವಾ? ನೋಡಿ, 1/5 ಆಗ್ತಿದೆಯಾ ಎಕ್ಸಾಕ್ಟಾಗಿ, ಅಥವಾ ಆಗಲ್ಲ ಅಂದಾಗ ಅದ್ರ ಜೊತೆಗೆ ಏನಾದ್ರು ಮಲ್ಟಿಪ್ಲಿಕೇಶನ್ ಇದೆಯಾ ನೋಡಿ, ಆಗ ಡಿವಿಷನ್ ಆಗುತ್ತೆ ಅಂತ. 3/2 × 6 -4 + 5 ಚೆಕ್ ಮಾಡಿ. 2 × 2 1s 2, 3s 3 3s ಆಗ್ತಿದೆಯಲ್ವಾ? ಡಿವಿಷನ್ ಮಲ್ಟಿಪ್ಲಿಕೇಶನ್ ಪಕ್ಕದಾಗಿದ್ದಾಗ ಸಿಂಪ್ಲಿಫಿಕೇಶನ್ ಆಗುತ್ತೆ, ಚೆಕ್ ಮಾಡಬೇಕು. ಓಕೆನಾ? 9 - 4 + 5 9 - 4 5 5 + 5 10. ಓಕೆನಾ? = ನಮ್ಗೆ ಏನು ಬರಬೇಕಾಗಿದ್ದು, 10 = 10 ಬರ್ತಿದೆಯಾ? ಕಂಡೀಷನ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ? ಹಾಗಾದ್ರೆ ಆನ್ಸರ್ ಆಪ್ಷನ್ ಡಿ. ಓಕೆ, ಇವತ್ತಿನ ಲಾಸ್ಟ್ ಪ್ರಾಬ್ಲಮ್ ಆಗುತ್ತೆ. ಓಕೆ, ಈ ಕ್ವಶನ್ ನಿಮಗೆ ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ, ಸಾಲ್ವ್ ಮಾಡಿ. ಓಕೆ, ಆ್ಯಂಡ್ ದೆನ್ ನಮ್ಮ ಕೋಚಿಂಗ್ ಸೆಂಟರ್ ಅಮೋಘವರ್ಷ IAS ಅಕಾಡೆಮಿಯಲ್ಲಿ ಕ್ರ್ಯಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತಿದೆ. ಕಮ್ಯುನಿಕೇಷನ್ ಪೇಪರ್ ಫಾರ್ KA ಎಕ್ಸಾಮ್, ಅಪ್ಕಮಿಂಗ್ ಎಕ್ಸಾಮ್ ಬರ್ತಿದೆ, ಅದಕ್ಕೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಅದರ ಕೋರ್ಸ್ ಪ್ರೈಸ್ ಬಂದು 399 ಆಗಿರುತ್ತೆ. ಯಾರ್ಯಾರು ಇಂಟ್ರೆಸ್ಟೆಡ್ ಇರ್ತೀರಾ, ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ನಮ್ಮದು, ಮಿಷನ್ ಫಾರ್ 120 ಡೇಸ್ ಅಂತ. PC KEAಗೆ ಮತ್ತು PSIಗೆ ಮತ್ತು KAS ಪ್ರಿಲಿಮ್ಸ್ಗೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಅದು ಕ್ಲಾಸ್ ಫೀಸ್ 35,000 ಇದ್ದಿದ್ದು ಈಗ ನ್ಯೂ ಇಯರ್ ಆಫರ್ ಅನ್ನೋದಕ್ಕೋಸ್ಕರ 21,999ಗೆ ಸಿಗ್ತಾ ಇದೆ. ಇದು 21ನೇ ತಾರೀಕು ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಯಾರ್ಯಾರು ಇಂಟ್ರೆಸ್ಟೆಡ್ ಇರ್ತೀರಾ ಅವರು 20ನೇ ತಾರೀಕು ಒಳಗಡೆ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು.